कांशीराम साहब, मान्यवर कांशीराम साहब, मान्यवर कांशीराम साहब, ಎಲ್ಲ ಫೇಸ್ ಕನ್ಸರ್ನ್ ಈ ಕರ್ರಕ್ಕಿದ್ರೆ ಹೆಂಗ್ ಕಾಣಿಸ್ತದ ವೆರಿ ವೆರಿ ಇಂಪಾರ್ಟೆಂಟ್ ಫೋಟೋ ಎಲ್ಲ ಹಿಂದೆ ಇರೋದು ಸ್ವಲ್ಪ ಮುಂದೆ ಬನ್ನಿ. ಟಿಪ್ಪು ಸಂಘಟನೆಯ ಹೋರಾಟಗಾರ ಮೊಹಮ್ಮದ್ ಇಲಿಯಾಸ್ ಸಾಹೇಬರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಬನ್ನಿ ನಮ್ಮ ಜೊತೆ ಬೇಗ. ಹವಾ ಚೀರ್ತೀವಿ. ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಜಾತಿಯಿಲ್ಲದ ಭೀತಿಯಿಲ್ಲದ ನಾಡ ಕಟ್ಟುತ್ತೇವಾ ಜಾತಿಯಿಲ್ಲದ ಭೀತಿಯಿಲ್ಲದ ನಾಡ ಕಟ್ಟುತ್ತೇವಾ ನಾಡ ಕಟ್ಟುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ನಾಡ ಕಟ್ಟುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಕ್ರಾಂತಿ ಕಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಬಾಳಿನ ರಕ್ತ ಗಾಲಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ದೇವಿ रब इश्रह ली सदरी व यस्सिर ली अमरी वहलुल उक़दतम मिन लिसानी यफ़क़हू क़ौली। ವಿಶ್ವದ ಮಹಾಪುರುಷರಾದ ಪ್ರವಾದಿ ಮೊಹಮ್ಮದ್ ಯೇಸು ಕ್ರೈಸ್ತ ನಿನಗೆ ನೀನೇ ಬೆಳಕು ಎಂದು ಹೇಳಿದ ತಥಾಗತ ಗೌತಮ ಬುದ್ಧ ಮನುಷ್ಯನಿಗೆ ಮನುಷ್ಯನಾಗಿ ನೋಡುವಂತಹ ಒಂದು ಸಮಾಜದ ಕನಸು ಕಂಡು ಅದಕ್ಕೆ ಶ್ರಮ ಪಟ್ಟು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಂತಹ ಜಗಜ್ಯೋತಿ ಬಸವಣ್ಣ ಹಾಗೂ ಅದೇ ರೀತಿ ಈ ದೇಶದಲ್ಲಿ ಎರಡು ಚಳವಳಿ ನಡೀತು. ಆ ಚಳವಳಿಯ ನೈಜ ಬಾಬಾ ಸಾಹೇಬರ ದೃಷ್ಟಿಕೋನದಲ್ಲಿ
ಮಹಾತ್ಮರಾದ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಅದೇ ರೀತಿ ಸ್ವಾಭಿಮಾನಿ ಹಜರತ್ ಟಿಪ್ಪು ಸುಲ್ತಾನ್ ಮತ್ತೆ ವಿಶ್ವರತ್ನ ಮಹಾನ್ ಮಾನವತಾವಾದಿ ಪುಸ್ತಕ ಪ್ರೇಮಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಜೈ ಭೀಮ್. ಸ್ವಲ್ಪ ಮುಂದೆ ಬಂದ್ಬಿಡಿ. ಹಿಂದೆ ಕುಂತಿರೋರು ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬನ್ನಿ, ಬನ್ನಿ, ಅಲ್ಲಿ ಕುಂತಿರೋರು ಬನ್ನಿ, ಮುಂದೆ ಬನ್ನಿ. ಇನ್ನು ಬರೋರು ಇದ್ದಾರೆ ಜನ, ಬನ್ನಿ ಬನ್ರಿ, ಮುಂದೆ ಬನ್ರಿ. ಕೇಳಿಸ್ತದ? ಧ್ವನಿ ಕೇಳಿಸ್ತದ ಎಲ್ರಿಗೂ? ಸುನ್ಯಾರ ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಅಂದ್ರೆ 15ನೇ ತಾರೀಕು ಮಾರ್ಚ್, ಭಾರತ ದೇಶದ ಇತಿಹಾಸದಲ್ಲಿ ಒಂದು ಮಹಾನ್ ಮಾನವತಾವಾದಿ ಎಲ್ಲ ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತು ಅವರಿಗೆ ಅಧಿಕಾರ ಕೊಡಿಸುವ ಕನಸು ಕಂಡು ಸೈಕಲ್ ತುಳಿದಿ ಅಧಿಕಾರ ನಾವು ಹಿಡಿಬಹುದು. ಇಡೀ ಭಾರತ ದೇಶದಲ್ಲಿ ತುಂಬಾ ದೊಡ್ಡ ಸ್ಟೇಟ್ ಯಾವುದಂದ್ರೆ ಅದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲೇ ನಾನು ಪ್ರಯೋಗ ಮಾಡಿ ತೋರಿಸ್ತೀನಿ. ಯಾರು ಉತ್ತರ ಪ್ರದೇಶದಲ್ಲಿ ಸರ್ಕಾರ ಮಾಡ್ತಾರೆ ಅವರು ಇಡೀ ದೇಶಕ್ಕೆ ಸರ್ಕಾರ ಮಾಡಬಹುದು ಅನ್ನೋ ಒಂದು ಮಾತು ಇದೆ. ಆ ಮಾತನ್ನ ನನಸು ಮಾಡಿ ತೋರಿಸಿದ್ದ ಮಹಾನ್ ವ್ಯಕ್ತಿ ಅದು ಮಾನ್ಯವರು ಕಾಂಶಿರಾಮ್ ಸಾಹೇಬರು. ಆ ಕಾಂಶಿರಾಮ್ ಸಾಹೇಬರ ಜನ್ಮದಿನಾಚರಣೆ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಅವರ ತತ್ವ ಸಿದ್ಧಾಂತಗಳು, ಅವರ ಆದೇಶ ಮತ್ತು ಅವರ ಆದರ್ಶ ಯಾವ ರೀತಿ ಇತ್ತು ಅದನ್ನ ಜನರಿಗೆ ತೋರಿಸ್ಕೊಡುವಂತ ಕಾರ್ಯಕ್ರಮ ಆಗ್ಬೇಕು ಅನ್ನೋ ವಿಚಾರ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಇವತ್ತು ಸಮಾಜದಲ್ಲಿ ಒಂದು ಕಡೆ ಬೇರೆ ಬೇರೆ ಸಮುದಾಯದವರು ನಮಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಆ ಮೀಸಲಾತಿಯ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಸಂಕಿರಣ ಹಮ್ಮಿಕೊಳ್ಳೋಣ. ಮೀಸಲಾತಿಯ ಕುರಿತು ಬಂದಿರತಕ್ಕಂತ ಜನರಿಗೆ ಮೀಸಲಾತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮನುವಾದಿಗಳ ಷಡ್ಯಂತ್ರ, ಕೋಮುವಾದ ಇವೆಲ್ಲ ತೋರಿಸ್ಕೊಡುವಂತ ಟಾಪಿಕ್ ಇಟ್ಕೋಬೇಕು ಅನ್ನೋದು ಚರ್ಚೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಒಂದು ಸಬ್ಜೆಕ್ಟ್ ಇದೆ, ಅದು ರಿಸರ್ವೇಶನ್ ಮತ್ತು ಖಾಸಗೀಕರಣ. ಯಾಕೆ ಇದು ಕಂಬೈನ್ ಮಾಡಿ ತೋರಿಸಬೇಕಾಗಿತ್ತು? ಮೀಸಲಾತಿ ಅನ್ನೋ ವಿಚಾರಕ್ಕೆ ಬಂದ್ರೆ ಬಹುಶಃ ಸಾಕಷ್ಟು ಇಂಗ್ಲಿಷ್ ಓದಿರೋ ಯುವಕರು ಸಹ ಇಲ್ಲಿದ್ದಾರೆ. ರಿಸರ್ವೇಶನ್ ಅಂದ್ರೆ ಅದು ಯಾರೋ ಕೊಡಬೇಕು, ನಾವು ತಗೋಬೇಕು. ಇಲ್ಲಿ ವಕೀಲರು ಕೂಡ ಸಾಕಷ್ಟು ಜನ ಕೂತಿದ್ದಾರೆ. ಇಲ್ಲಿ ರಿಸರ್ವೇಶನ್ ಅಂದ್ರೆ ಇನ್ನೊಬ್ಬ ಕೊಡಬೇಕು, ನಾವು ತಗೋಬೇಕು. ಅಂದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಪದ ಇದೆ, ಅದೇನಪ್ಪ ಅಂದ್ರೆ ರೀಪ್ರೆಸೆಂಟೇಷನ್. ಅಂದ್ರೆ ಅದಕ್ಕೆ ಪ್ರಾತಿನಿಧ್ಯ. ಯಾವ ಸಮುದಾಯ ಎಷ್ಟು ಪಾಪ್ಯುಲೇಷನ್ ಅಲ್ಲಿ ಇದೆಯೋ ಆ ಸಮುದಾಯಕ್ಕೆ ಆ ಪಾಪ್ಯುಲೇಷನ್ನಿನ ಪ್ರಕಾರ ಎಲ್ಲಾ ಕ್ಷೇತ್ರದಲ್ಲಿ ಆರ್ಥಿಕ, ಶಿಕ್ಷಣ, ಸಾಮಾಜಿಕ ಮತ್ತು ರಾಜಕೀಯವಾಗಲೂ ಕೂಡ ನಮಗೆ ಪ್ರಾತಿನಿಧ್ಯ ಸಿಗಬೇಕು ನಮ್ಮ ಪರ್ಸೆಂಟೇಜಿನ ಪ್ರಕಾರ ಅನ್ನೋದು ಈ ದೇಶದ ಸಂವಿಧಾನ ಹೇಳಿಕೊಡುತ್ತೆ. ಸೊ ಹಾಗಾಗಿ ಇವತ್ತು ಸಮಾಜದಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರ
ಮಾರ್ಗದರ್ಶನದಲ್ಲಿ ಇಡೀ ದೇಶಾದ್ಯಂತ ದೊಡ್ಡ ದೊಡ್ಡ ಚಳವಳಿಗಳನ್ನ ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ನಾಯಕರುಗಳು. ಹಾಗಾಗಿ ಜನರನ್ನ ಅವೇರ್ನೆಸ್ ಮಾಡುವ ಮೂಲಕ ಇವತ್ತು ಎಲ್ಲಾ ಸಮುದಾಯಕ್ಕೂ ಕೂಡ ಗೊತ್ತಾಗಿದೆ ನಮ್ಮ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ವಿಚಾರ. ಸೊ ಏನು ಈ ಮನುವಾದಿಗಳ ಸರ್ಕಾರಗಳಿದೆಯಲ್ಲ, ಆ ಮನುವಾದಿ ಸರ್ಕಾರಗಳು ನಮಗೆ ಪ್ರಾತಿನಿಧ್ಯ ನಾಳೆ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಅವರ ಅಜೆಂಡಾ ಇದೆ, ಎಲ್ಲಾ ಕ್ಷೇತ್ರಕ್ಕೂ ಕೂಡ ಅವರು ಪ್ರೈವೇಟೈಸೇಷನ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಯಾಕೆ ಪ್ರೈವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ, ಕಾನೂನಿನ ಚೌಕಟ್ಟಿನಲ್ಲಿ ಪ್ರೈವೇಟ್ ಇರೋ ಜಾಗದಲ್ಲಿ ನಾವು ಪ್ರಾತಿನಿಧ್ಯ ಕೇಳೋದಕ್ಕೆ ಕಾನೂನು ಚೌಕಟ್ಟಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ನಾವು ಎಲ್ಲಾ ಶೋಷಿತರು ಜೊತೆಗೆ ಸೇರಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ನಮ್ಮ ಹತ್ರ ಕಾನೂನು ಚೌಕಟ್ಟಲ್ಲಿ ಅವಕಾಶ ಇಲ್ಲದೆ ಇರೋದಕ್ಕೆ ಪ್ರೈವೇಟ್ ಅಲ್ಲಿ ರಿಸರ್ವೇಶನ್ ಸಿಗಲ್ಲ. ಸೊ ಹಾಗಾಗಿ ತುಂಬಾ ಜಾಸ್ತಿ ಪ್ರೈವೇಟೈಸೇಷನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಬಾನಿನೋ ಅದಾನಿನೋ ಮತ್ತೊಂದು ಏನೇನೋ ಹೆಸರಿದೆ, ಅವರ ಹೆಸರು ನಮ್ಮ ವೇದಿಕೆಯಲ್ಲಿ ತಗೊಳ್ಳೋದಿಕ್ಕೂ ಕೂಡ ಅವರು ನಾಲಾಯಕರು. ಅಂತವರಿಗೆ ಇವತ್ತಿನ ಸರ್ಕಾರ ಪ್ರೈವೇಟೈಸೇಷನ್ ಆಗಿ ಗ್ಯಾಸ್ ಆಗಲಿ ಮತ್ತೊಂದಾಗ್ಲಿ ಏರ್ಪೋರ್ಟ್ಗೂ ಕೂಡ ಬಿಟ್ಟಿಲ್ಲ. ಇಂಥ ನಾಚಿಕೆಗೇಡಿನ ಸಂಗತಿ ಈ ದೇಶದ ಜನ ನೋಡ್ತಾ ಇದ್ದಾರೆ. ಸೊ ಇವೆಲ್ಲ ನಾವು ನೋಡಿದಾಗ ಒಂದು ಕಡೆ ಮೀಸಲಾತಿ ಅಥವಾ ಪ್ರಾತಿನಿಧ್ಯ ನಾವು ಇದನ್ನ ಕೇಳಿದಾಗ ನಮ್ಮ ಮಧ್ಯೆ ಪ್ರೊಫೆಸರ್ ಹರಿರಾಮ್ ರವರು ಕೂಡ ಇದ್ದಾರೆ. ದಯಮಾಡಿ ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಂತಿದ್ದೆ. ಸೊ ಹಾಗಾಗಿ ಈ ಪ್ರೈವೇಟೈಸೇಷನ್ ಸರ್ಕಾರ ಮಾಡಿದ್ರೆ ಅದನ್ನ ನಾವು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋ ವಿಚಾರ ಇವತ್ತು ವಿಚಾರ ಸಂಕಿರಣದಲ್ಲಿ ಮಾತಾಡುವಂತದ್ದಿದೆ. ಎರಡನೇ ಸಬ್ಜೆಕ್ಟ್ ಅದೇ ರೀತಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ. ಆ ಬಿಬಿಎಂಪಿ ಚುನಾವಣೆಯಲ್ಲಿ ಏನು ಮನುವಾದಿಗಳ ಸರ್ಕಾರ ಇವಿಎಂ ಮಷೀನ್ ಅನ್ನ ತಂದು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಮಾಡ್ತದೆ. ಸೊ ಹಾಗಾಗಿ ಆ ಇವಿಎಂ ಅನ್ನ ತಡೆಗಟ್ಟಬೇಕಾದ್ರೆ ನಾವು ಏನ್ ಮಾಡಬೇಕು? ಹೋರಾಟಗಾರರು ಆಯ್ಕೆ ಆಗಿ ಕೌನ್ಸಿಲ್ಗೆ ಪ್ರವೇಶ ಆಗ್ಬೇಕಾದ್ರೆ ನಾವು ಏನ್ ಮಾಡಬೇಕು? ನಾವು ಯಾವ ರೀತಿಯ ನಿರ್ಧಾರಗಳನ್ನ ಕೈಗೆತ್ಕೋಬೇಕು ಅನ್ನೋ ವಿಚಾರ ಎರಡನೇ ಸಬ್ಜೆಕ್ಟ್ ಇವತ್ತಿನ ವಿಚಾರ ಸಂಕಿರಣದಲ್ಲಿ ಇದೆ ಬಂಧುಗಳೇ. ಹಾಗೂ ಅದೇ ರೀತಿ ಎಲ್ಲಾ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಸಮಸ್ಯೆ ಇವತ್ತು ಸ್ಕಾಲರ್ಶಿಪ್ ಸಮಸ್ಯೆ ಆಗಿದೆ. ಇದಕ್ಕೂ ಕೂಡ ಬರೀ ದಲಿತರಿಗೆ ಮಾತ್ರ ಅಲ್ಲ, ಬರೀ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲಾ ಸಮುದಾಯಕ್ಕೂ ಕೂಡ ಸ್ಕಾಲರ್ಶಿಪ್ ಕೊಡೋದರಲ್ಲಿ ಇದೊಂದು 2 ನಿಮಿಷ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಕಾಲರ್ಶಿಪ್ ಮತ್ತು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಕುರಿತು ಒಂದು ವಿಚಾರ ಸಂಕಿರಣದಲ್ಲಿ ಅದನ್ನು ಸಾಧ್ಯತೆ. ಇದರ ಜೊತೆ ಒಂದು ಮುಖ್ಯವಾಗಿ ಒಂದು ಟಾಪಿಕ್ ಏನಿತ್ತು ಅಂದ್ರೆ, ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆ ತಂದಿದೆ. ಈಗ ಆ ಸಬ್ಜೆಕ್ಟ್ಗೆ ನಾವು ನೋಡಿದ್ರೆ ಒಂದು ಸ್ವಲ್ಪ ಅಧ್ಯಯನ ಮಾಡಿದ್ರೆ ನಾವು ಗೋ ಹತ್ಯೆ ಅಂದ್ರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೌ ಮರ್ಡರ್ ಅಂದ್ರೆ ಅದು ಮರ್ಡರ್ ಮಾಡಲಿಲ್ಲ. ರೈತರು ಯಾವ ಆಕಳು ಹಸು ಅಥವಾ ಅವರ ಹತ್ರ ಇರುವ ಪ್ರಾಣಿಗಳ ಹಲ್ಲು ಬಿದ್ದೋಗುತ್ತಲ್ಲ, ಆ ಹಲ್ಲು ಬಿದ್ದೋಗುವ ಪ್ರಾಣಿ ಅವ್ರು ಇಟ್ಕೊಂಡು ಸಾಕೋದಿಕ್ಕೆ ಅವರಿಂದ ಆಗಲ್ಲ, ಅವರಿಗೆ ಕಷ್ಟ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ಆ ಪ್ರಾಣಿಗಳನ್ನ ಮಾರಾಟ ಮಾಡ್ತಾರೆ. ಅದಕ್ಕೂ ಕೂಡ ಕಾನೂನು ಚೌಕಟ್ಟಲ್ಲಿ ಅವಕಾಶಗಳಿದೆ. ಸೊ ಅದನ್ನ ತಗೊಂಡು ಈ ದೇಶದ ಬಹುಜನರಾದ ಸಾಕಷ್ಟು ಓಬಿಸಿಗಳಿದ್ದಾರೆ, ದಲಿತರು ಮತ್ತು ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು
ಇಂಥವರ ಆಹಾರದ ವಿಚಾರಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಗೋ ಹತ್ಯೆ ನಿಷೇಧ ಕಾಯ್ದೆ ತರ್ತದೆ. ಅಂದ್ರೆ ನಾನು ಈಗಲೇ ಹೇಳಿದೆ, ಗೌ ಮಾಡಲ್ಲ ಅಲ್ಲ, ಅಲ್ವೇ ಅಲ್ಲ. ಸೊ ಇದನ್ನ ಯಾವ ರೀತಿ ಹಲೋ ಹಲೋ ಯಾವಾಗ ನಾವು ಅದನ್ನ ಗೋ ಹತ್ಯೆ ಅಂತಾನೆ ನಾವು ಕೂಡ ಮಾತಾಡ್ತೀವೋ ಅಲ್ಲಿ ನಾವು ಸೋಲ್ತೀವಿ. ಸೊ ನಾವಿಲ್ಲಿ ಅವರು ಆನ್ಸರ್ ಕೊಡ್ಬೇಕಾದ್ರೆ ನಾವು ಹೇಳಬೇಕು ಇಟ್ ಇಸ್ ನಾಟ್ ಎ ಮರ್ಡರ್ ಅಂತ. ಕರೆಕ್ಟ್ ಇದೆಯಾ? ಅದರ ಜೊತೆಗೆ ಸರ್ಕಾರ ಈ ಕಾಯ್ದೆನ ತಂದಾಗ ಈ ಕಾಯ್ದೆಯಲ್ಲಿ ಒಂದು ಮಾತು ಅವರು ತಿಳಿಸ್ತಾರೆ. ಅದೇನಪ್ಪ ಅಂದ್ರೆ 13 ವರ್ಷ ಆಗಿರ್ತಕ್ಕಂಥ ಎಮ್ಮೆಯನ್ನ ತಿನ್ನಬಹುದು. ಈಗ ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡುವಂತ ವಿಚಾರ ಏನು, 13 ವರ್ಷ ಆ ಎಮ್ಮೆಗೆ ಬೈನ್ಸ್, ಆ 13 ವರ್ಷ ಆ ಎಮ್ಮೆಗೆ ಆಗಿದೆ ಅಂತ ಹೇಳಿ ನನಗೆ ಹೇಗೆ ಗೊತ್ತಾಗ್ಬೇಕು? ಅದಕ್ಕೆ ದಾರಿ ಸರ್ಕಾರ ತೋರಿಸ್ಕೊಟ್ಟಿಲ್ಲ. ಅದಕ್ಕೆ ಅವರು ತೋರಿಸ್ಕೊಡ್ಬೇಕಾಗಿದೆ. 13 ವರ್ಷ ಇದಕ್ಕೆ ಆಗಿದೆ ನೋಡಿ, ನಾವು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ ಎಮ್ಮೆಗಳನ್ನ ತಗೊಂಡೋಗಿ ಒಂದು ಆಧಾರ್ ಕಾರ್ಡ್ ಕೂಡ ಕೇಳ್ತೀವಿ ಸರ್ಕಾರಕ್ಕೆ. ಸೊ ಇವೆಲ್ಲ ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ 13 ವರ್ಷ ಆಗಿದೆ ಈ ಎಮ್ಮೆಗೆ ಅಂತೇಳಿ. ನಾಳೆ ಸುಮ್ಮನೆ ನೀವು ನಾಮಕಾವಸ್ಥೆ ನಮ್ಮ ಮೇಲೆ UAP ಕೇಸ್ ಮಾಡ್ತೀರಿ, ಮತ್ತೊಂದು ಕೇಸ್ ಮಾಡ್ತೀರಿ. ನಾನು 13 ವರ್ಷ ಆಗಿರುವ ಎಮ್ಮೆ ತಿಂದ್ರು ಕೂಡ ನೀವು ಇಲ್ಲ 6 ವರ್ಷನೇ ಆಗಿದ್ದು ಅಂತೇಳಿ ಸುಳ್ಳು ಅಂತ ಹೇಳ್ಬೋದು ನೀವು. ಸೊ ಹಾಗಾಗಿ ಇದನ್ನ ಪರಿಹಾರ ಏನು ಅಂತೇಳಿ ಸರ್ಕಾರ ಕೇಳಬೇಕಾಗಿದೆ ನಾವು. ಅದರ ಜೊತೆಗೆ ಎಮ್ಮೆಯ ಹಾಲು ಕೂಡ ಕುಡಿತಾರೆ, ಅದು ಮಾತೆ ಅಲ್ವಾ? ಸೊ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ. ಇವೆಲ್ಲ ಕಂಪ್ಲೀಟ್ ಆಗಿ ನಾವು ಮಾತಾಡುವ ಸಂದರ್ಭದಲ್ಲಿ ಒಂದು ಕಡೆ ಗೋ ಹತ್ಯೆ ನಿಷೇಧ ಕಾಯ್ದೆ ತರ್ತದೆ ಸರ್ಕಾರ, ಮತ್ತೊಂದು ಕಡೆ ಎಕ್ಸ್ಪೋರ್ಟ್ ಅನ್ನ ಹಂಗೆ ಕಂಟಿನ್ಯೂ ಮಾಡ್ತದೆ. ಬೀಫ್ ಎಕ್ಸ್ಪೋರ್ಟ್ ಅನ್ನ ಸರ್ಕಾರ ಹಂಗೆ ಕಂಟಿನ್ಯೂ ಮಾಡ್ತದೆ. ಇದು ದ್ವಂದ್ವ ನೀತಿ ಅಲ್ವಾ? ಗೋಮಾತೆ ಭಾರತ ದೇಶದಲ್ಲಿ ಬಡವರು ಶೋಷಿತರು ತಿಂದ್ರೆ ಧರ್ಮದ ಹೆಸರು ಕೊಟ್ಬಿಟ್ಟು ಅಲ್ಲಲ್ಲಿ ಮಾಬ್ ಲಿಂಚಿಂಗ್ ಮಾಡಿರ್ತಕ್ಕಂಥ ಕೆಲಸ ಸಾಕಷ್ಟು ಮಾಡಿದ್ರಿ ನೀವು. ಅಂದ್ರೆ ಫಾರಿನ್ ನಲ್ಲಿ ಯಾರೋ ಬೇರೆ ದೇಶದವನು ಈ ದೇಶದ ಅದೇ ಗೋ ಮಾತೆಯನ್ನ ತಿಂದ್ರೆ ಅವಾಗ ಅದು ಉಲ್ಲಂಘನೆ ಅಲ್ವಾ? ಅಥವಾ ಧರ್ಮದ ಹೆಸರಲ್ಲಿ ಅಲ್ಲಿವರೆಗೆ ಮಾಬ್ ಲಿಂಚಿಂಗ್ ಮಾಡಕ್ಕಾಗಲ್ಲ. ಸೊ ಇದರ ಹಿಂದೆ ಇರ್ತಕ್ಕಂಥ ರಾಜಕಾರಣ ನಾವು ಅರ್ಥ ಮಾಡಬೇಕು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಎಲ್ಲ ಶೋಷಿತರಿಗೆ ಅಧಿಕಾರ ಸಿಗಬೇಕಾದ್ರೆ ನಾವು ಯಾವ ನಿಟ್ಟಿನಲ್ಲಿ ನಡೀಬೇಕು, ನಾವು ಯಾವ ರೀತಿ ಯೋಚನೆಗಳು ಮಾಡಿ ನಾವೆಲ್ಲರೂ ಜೊತೆಗೆ ಸೇರಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ಇವೆಲ್ಲ ಇಟ್ಕೊಂಡು ಇವತ್ತಿನ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದೇವೆ. ಇನ್ನು ಸಾಕಷ್ಟು ಜನ ಬರೋರಿದ್ದಾರೆ. ನಾವೆಲ್ಲ ಕೂಲಿನಲ್ಲಿ ಮಾಡೋರು, ಸ್ವಲ್ಪ ಸಂಭಾವನೆ ಇಸ್ಕೊಂಡು ಬರ್ತಾರೆ, ಜನ ತುಂಬುತ್ತದೆ. ಇದು ನಾವು 8 ಗಂಟೆವರೆಗೂ ಅಂತ ಹೇಳಿ ಹೇಳಿದ್ವಿ. ಜೈಗೆ ಚೋಡುವಿ ಯಾಕೆ ಜೈಗೆ ಚೋಡುವಿ ಅಂದ್ರೆ ನಾವೆಲ್ಲ ಜನ ನಮ್ಮ ಸತ್ತಿದ್ರು, ಅವರು ನಮ್ಗೆ ರಾಜಕೀಯ ಅರ್ಥ ಆಗಲಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಈ ರೀತಿಯಲ್ಲಿ ಆಗಲ್ಲ. ಅವೇರ್ನೆಸ್ ಬರೋದಕ್ಕೆ ದೊಡ್ಡ ದೊಡ್ಡ ನಾಯಕರು ನಿಮ್ಮೊಂದಿಗೆ ಇದ್ದಾರೆ. ಸೊ ಹಾಗಾಗಿ ಇವತ್ತು ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ರು ಮಾತಾಡ್ತಾರೆ ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲಿರುವ ಎಲ್ಲ ಮಹಾನ್ ಗಣ್ಯರಿಗೆ ಜೈ ಭೀಮ್ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ವಿಮೋಚನೆಗಾಗಿ ಕಳಿಸಬೇಕಂತ ಹೇಳ್ತಾ ಅವರ ನಿರ್ಧಾರ ತಗೊಂಡು ತನಗಿದ್ದಂಥ ಉದ್ಯೋಗವನ್ನು ಬಿಟ್ಟು ಒಂದು ಸಮಾಜದ ಕಾಳಜಿ ಮತ್ತು ಕಳಕಳಿಯಾಗಿ ಕೆಲಸ ಮಾಡಿದಂಥ ಒಬ್ಬ ಮಹಾನ್ ನಾಯಕ ಮಾನ್ಯ ಕಾಂಚೀರಾಮ್ ಸರ್. ಅವರ ಜೀವಿತಾವಧಿಯಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಅನೇಕ ನೋವುಗಳನ್ನು ಅನುಭವಿಸಿದ್ದಾರೆ ಮತ್ತು ಗುರಿ ಸಾಧನೆಗಾಗಿ ಬಂದಂತ ಎಲ್ಲ ವೇದನೆಗಳನ್ನ ದಾಟಿ ಮುಂದಕ್ಕೆ ಬಂದಿದ್ದಾರೆ. ಅವರು ಕರೋಲ್ ಭಾಗದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದಾಗ ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕುಸಿದಂತ ಸಂದರ್ಭದಲ್ಲಿ ಯಾರಾದರೂ ಬಂದ್ರೆ ಅವಾಗ ಪಾನಿ ಪೀವ ಅಂದ್ರೆ ಅಷ್ಟು ಕಷ್ಟವಾದ ಒಂದು ಚಾಲೆಂಜಸ್ ಇದ್ರೂ ಕೂಡ ಅವರ ಗುರಿ ಸಾಧಿಸಲಿಕ್ಕೆ ತನ್ನ ಜೀವಿತಾವಧಿಯನ್ನ ಕಳಿಸಿದಂತ ಒಬ್ಬ ಮಹಾಪುರುಷ, ಯುಗಪುರುಷ ಮಾನ್ಯ ಕಾಂಚೀರಾಮ್ ಸಾಹೇಬ್. ಅವರು ಈ ಇರತಕ್ಕಂತ ಈ ದೇಶದ ಯಾವ ರಾಜ್ಯದಲ್ಲೂ ಒಂದು ಮಹಿಳೆ ಒಬ್ಬ ನಾಯಕಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ
ಮಾಡಲಿಕ್ಕೆ ಯಾವ ರಾಷ್ಟ್ರೀಯ ಪಕ್ಷಗಳು ಸಂಕಲ್ಪ ಮಾಡಿಲ್ಲ. ಆದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಓದಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಓಟಿನ ಹಕ್ಕನ್ನು ಕೊಡೋದ್ರ ಮೂಲಕ ಆ ಓಟಿನ ಹಕ್ಕನಿಂದಾಗಿ ನೀವು ಆಳುವರ್ಗ ಆಗ್ಬೋದು, ರೂಲಿಂಗ್ ಕ್ಲಾಸ್ ಆಗ್ಬೋದು ಅಂತ ಹೇಳಿದಂಥದನ್ನ ಬಹಳ ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿದ ಮಾನ್ಯವಾದ ಕಾಂಶೀರಾಮ್ ಸಾಹೇಬ್. ಹಾಗಾಗಿ ಇವತ್ತು ಚರಿತ್ರೆಯಲ್ಲಿ ಅವರ ನಂತರವೂ ಇವತ್ತು ನಾವು ಯಾಕೆ ಗಮನಿಸ್ತಾ ಇದ್ದೀವಿ, ಅವ್ರನ್ನ ಅನುಸರಿಸ್ತಾ ಇದ್ದೀವಿ ಮತ್ತು ಇವತ್ತು ಈ ಸಭೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ತನ್ನ ಜೀವನ ಕಾಲವನ್ನ ಅತ್ಯಂತ ಕ್ರಮಬದ್ಧವಾಗಿ, ಅತ್ಯಂತ ನ್ಯಾಯಬದ್ಧವಾಗಿ, ಅತ್ಯಂತ ಸಮಂಜಸವಾಗಿ ಬದುಕಿದ ಕಾರಣಕ್ಕಾಗಿ ಇವತ್ತು ಅದರ ಶಕ್ತಿ ವೃದ್ಧಿ ಆಗ್ತದೆ. ಇವತ್ತು ಅದು ಹೆಚ್ಚು ಜನಪ್ರಿಯವಾಗ್ತದೆ, ಹೆಚ್ಚು ಜನಕ್ಕೆ ಅರ್ಥವಾಗ್ತದೆ. ಆದರೆ ಅಂತ ಒಬ್ಬ ಮಹಾಪುರುಷ ಕಲಿಸಿದ ದಿನ ಈ ದೇಶದ ಯಾವ ರಾಜ್ಯದಲ್ಲೂ ಕೂಡ ಮಾನ್ಯವಾದ ಕಾಂಶೀರಾಮ್ ಸಾಹೇಬರಿಗೆ ಒಂದು ಶ್ರದ್ಧಾಂಜಲಿ ಇದೆ, ಎಕ್ಸೆಪ್ಟ್ ಪಂಜಾಬ್. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಇದೆ. ಕುಮಾರಸ್ವಾಮಿ ಸರ್ಕಾರ ಕೂಡ ಕನಿಷ್ಠ ತಮ್ಮ ಮಹಾಪುರುಷರಿಗೆ ಒಂದು ನಮಸ್ಕಾರ ಹೇಳಿಲ್ಲ, ಅದು ಶ್ರದ್ಧಾಂಜಲಿ ವ್ಯಕ್ತಪಡಿಸಿದೆ. ಆದ್ರೆ ಅದೇ ನಂತರ ಮೊನ್ನೆ ಅಂತ ಒಂದು ಪಕ್ಷದ ಜೊತೆ ಅಲಿಯೇಷನ್ ಮಾಡಿಕೊಂಡಿದ್ರು. ಎಂತೆಂತ ಅವಮಾನಗಳನ್ನ ತನ್ನ ಜೀವಿತದಲ್ಲಿ ಗಳಿಸಿದಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಕಾಂಶೀರಾಮ್ ಸಾಹೇಬ್. ಬಾಬಾ ಸಾಹೇಬ್ ಅಂಬೇಡ್ಕರ್ ವೈಯಕ್ತಿಕ ಬದುಕಲ್ಲಿ 5 ಜನ ಮಕ್ಕಳಲ್ಲಿ 4 ಮಕ್ಕಳು ತೀರೋಗ್ತಾರೆ. ಜಸ್ಟ್ ಇಮ್ಯಾಜಿನ್, ಸ್ವಂತ ಮಕ್ಕಳು 4 ಮಕ್ಕಳು ತಗೊಂಡಿದ್ದು ವಾಟ್ ಫಾರ್, ಜಸ್ಟ್ ಫಾರ್ ಫುಡ್ ಅಂಡ್ ನರಿಶ್ಮೆಂಟ್. ಅದಿಲ್ಲದೆ ಆ ಮಕ್ಕಳು ತೀರೋಗ್ತಾರೆ. ಅಂತ ನೋವುಗಳಲ್ಲೂ ಕೂಡ ಕಾಂಶೀರಾಮ್ ಸಾಹೇಬ್ ಎಂದು ವಿಚಲಿತರಾಗಿಲ್ಲ. ಯಾಕಂದ್ರೆ ಒಂದು ಸ್ಪಷ್ಟವಾದ ಗುರಿ, ಒಂದು ಬದ್ಧತೆ, ಒಂದು ಸಂಕಲ್ಪ ಇತ್ತು. ಆ ಕಾರಣಕ್ಕಾಗಿ ಮಾನ್ಯವಾದ ಅಂಬೇಡ್ಕರ್ ಅವರು ಅದನ್ನ ವಿಚಲಿತಗೊಳ್ತೇವೆ. ಆದ್ರೆ ಅದೇ ನೋವುಗಳನ್ನು ಕೂಡ ಕಾಂಶೀರಾಮ್ ಸಾಹೇಬರು ಕೂಡ ಕೊಟ್ಟಿದ್ದಾರೆ. ತನ್ನ ಜೀವಿತಾವಧಿ ಕಾಲದಲ್ಲಿ ತನ್ನ ಎದ್ದ ತಾಯಿ ತೀರೋದಕ್ಕೂ ಕೂಡ ಅವರ ಒಂದು ಕಾರ್ಯಕ್ರಮ ಹೋಗಕ್ಕಾಗಲಿಲ್ಲ. ಅಷ್ಟೆಲ್ಲ ಶ್ರಮ ಶ್ರದ್ಧೆ ಕೊಟ್ಟಿದ್ದು ಯಾವುದಕ್ಕಾಗಿಲ್ಲ. ಇವತ್ತು ನಾವು ಅವ್ರ ಪರವಾಗಿ ಒಂದು ಸಭೆ ಮಾಡ್ಬೇಕಾದ್ರೆ ಕಷ್ಟ ಇದೆ, ಒಂದು ಸಭೆಗೆ ಜನ ಪ್ರೇರಣೆ ಆಗ್ತಿರೋದು ಕಷ್ಟ ಇದೆ. ಆದ್ರೆ ಉತ್ತರ ಪ್ರದೇಶದ ಬಹುದೊಡ್ಡ ಭೂಪ್ರದೇಶ ಇರ್ತಕ್ಕಂಥ, ಬಹುದೊಡ್ಡ ವೈವಿಧ್ಯಗಳಿರ್ತಕ್ಕಂಥ, ಬಹುದೊಡ್ಡ ವೈಫಲ್ಯಗಳಿರ್ತಕ್ಕಂಥ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿದ್ರು. ಸಾಹೇಬ್ರ ಒಂದು ಸಂಕಲ್ಪ ನೋಡಿ, ಸಣ್ಣ ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅವರು, ಬಹುದೊಡ್ಡ ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡ್ರು. ಬಹುದೊಡ್ಡ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಬಹಳ ಜನ ಅವತ್ತು ಕಾಂಶೀರಾಮ್ ಸಾಹೇಬ್ರನ್ನು ಅವಹೇಳನ ಮಾಡಿದ್ದಾರೆ. ಯಾಕೆ ದುಡ್ಡಿಲ್ಲ, ಮತ್ತೆ ಬೇರೆ ಇವರು ದೊಡ್ಡ ಪರಂಪರೆಯಿಂದ ಬಂದಿಲ್ಲ, ಇವ್ರು ಯಾಕೆ ಒಂದು ಪಾರ್ಟಿ ಕಟ್ತಾರೆ ಅಂತ ಹೇಳಿ. ಆದ್ರೆ ಅವರ ಸಂಕಲ್ಪ, ಅವರ ನಿಷ್ಠೆ, ಅವರ ಒಂದು ಬದ್ಧತೆಯಿಂದಾಗಿ ಅವರು ಜನನ ತಲುಪಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಓಟಿನ ಹಕ್ಕಿನ ಅಧಿಕಾರವನ್ನು ಅರಿವಿನ ಮೂಲಕ ಅರಿವಿನಿಂದ ಜಾಗೃತ ಸಮಾಜವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಕಾಂಶೀರಾಮ್ ಸಾಹೇಬರು ಫ್ರೀ ಇಂಡಿಯಾದಲ್ಲಿ ಆಫ್ಟರ್ 1947 ಒಂದು ಸ್ವತಂತ್ರ ಭಾರತದಲ್ಲಿ ಇಂಥ ಒಂದು ದೊಡ್ಡ ಪರಿವರ್ತನೆ ಜಗತ್ತಲ್ಲೆಲ್ಲಾದ್ರೂ ಆಗಿದೆ ಅಂದ್ರೆ ಅದು ಭಾರತ ದೇಶದಲ್ಲಿ. ವಿತೌಟ್ ಎನಿ ಬ್ಲಡ್ ಶೆಡ್, ಯಾವುದೇ ಕತ್ತಿ ಗುರಾಣಿ ಯುದ್ಧ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಇನ್ನು ಮುಂದೆ ರಾಜ ಬ್ಯಾಲೆಟ್ ಪೇಪರ್ ಹುಡ್ತಾನೆ, ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಡ್ತಾನೆ ಅನ್ನೋದನ್ನ ಪರಿಣಾಮಕಾರಿ ತೋರಿಸಿದಂತ ಮಹಾನ್ ನಾಯಕ ಮಾನ್ಯವಾದ ಕಾಂಶೀರಾಮ್ ಸಾಹೇಬ್. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಯನ್ನು ಅನುಷ್ಠಾನಗೊಳಿಸಿದ ಕಾರಣಕ್ಕಾಗಿ ಮಾನ್ಯವಾದ ಕಾಂಶೀರಾಮ್ ಸಾಹೇಬರು ಇಲ್ಲದ ಕಾಲಕ್ಕೆ, ಅವ್ರು ಇಲ್ಲದ ಕಾಲಕ್ಕೆ ಜಗತ್ತು ಯೋಚನೆ ಮಾಡಿದೆ, ಜಗತ್ತಿನ ಯೂನಿವರ್ಸಿಟಿಗಳು ಯೋಚನೆ ಮಾಡಿದ್ರೆ, ಜಗತ್ತಿನ ಫಿಲಾಸಫರ್ಸ್ ಯೋಚನೆ ಮಾಡಿದ್ರೆ, ಜಗತ್ತಿನ ರಾಜಕೀಯ ಶಾಸ್ತ್ರಜ್ಞಗಳು ಯೋಚನೆ ಮಾಡಿದ್ರೆ, ಹೆಂಗೆ ಭಾರತದ ಅಸ್ಪೃಶ್ಯತೆ ಇರ್ತಕ್ಕಂಥ, ಅಸಮಾನತೆ ಇರ್ತಕ್ಕಂಥ, ಅನ್ಯಾಯ ಇರ್ತಕ್ಕಂಥ, ವೈರುಧ್ಯಗಳಿರ್ತಕ್ಕಂಥ, ಅನೇಕ ಭಾಷೆಗಳು, ಅನೇಕ ಭೌಗೋಳಿಕ ಅಂಶಗಳು ಇರ್ತಕ್ಕಂಥ ಇಂಥ ದೇಶದಲ್ಲಿ ಅಸ್ಪೃಶ್ಯರನ್ನ, ಅಸಹಾಯಕರನ್ನ ಯಾಕೆ ರೂಲಿಂಗ್ ಕ್ಲಾಸ್ ಮಾಡಿದ ಕಾಂಶೀರಾಮ್ ಸಾಹೇಬ್. ಎಷ್ಟು ಸಿಂಪಲ್ ನೋಡಿ, ಎಷ್ಟು ಸಿಂಪಲ್, ಎಷ್ಟು ಬದ್ಧತೆಯಿಂದ ಮಾಡಿದಂತ ಕಾಂಶೀರಾಮ್ ಸಾಹೇಬ್. ಆವತ್ತಿನ ಕಾಲದಲ್ಲಿ ಜೋಡೆತ್ತು ಗುರುತಲ್ಲಿರ್ತಕ್ಕಂಥ ಬಹುದೊಡ್ಡ ಪಾರ್ಟಿ ಒಂದಿತ್ತು. ಆ ಜೋಡೆತ್ತು ಗುರುತಿನ ಪಾರ್ಟಿಗೆ ಆ ಜೋಡೆತ್ತುಗಳಾಗಿದ್ದಂತ ಒಂದು ಕಡೆ ಮೈನಾರಿಟೀಸ್, ಇನ್ನೊಂದು ಕಡೆ ದಲಿತರು. ಆ 2 ಎತ್ತುಗಳನ್ನ ಬದಲಾವಣೆ ಮಾಡೋದ್ರ ಮೂಲಕ ಆ ಪಾರ್ಟಿ ಇವತ್ತು ಇಡೀ ದೇಶದಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಇನ್ನೂ ಅದು ಅದರ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತು. ಯಾರು ತನಗೆ ನಿನ್ನ ಸ್ನೇಹಿತ ಅಂತ ಹೇಳೋದ್ರ ಮೂಲಕ ನಮ್ಮನ್ನು ಯಾಕೆ ವಂಚನೆ ಮಾಡಿದ್ರು ಅದನ್ನ ಪ್ರಚಿತಗೊಳಿಸೋದ್ರ ಮೂಲಕ, ಅದು ಎಕ್ಸ್ಪೋಸ್ ಮಾಡೋದ್ರ ಮೂಲಕ ಕಾಂಶೀರಾಮ್ ಸಾಹೇಬರು ಈ ದೇಶಕ್ಕೆ ಬಹುದೊಡ್ಡ ಒಂದು ರಾಜಕೀಯ ತಿರುವನ್ನ, ಒಂದು ರಾಜಕೀಯ ಪ್ರಜ್ಞೆಯನ್ನ, ಒಂದು ರಾಜಕೀಯ ಜ್ಞಾನವನ್ನ, ಒಂದು ರಾಜಕೀಯ ಒಂದು ದೀಪವನ್ನು ನಮ್ಗೆ ಕೊಟ್ಟೋಗಿದ್ದಾರೆ. ಅದರ ಅವರ ದೀಪದ ಅಡಿಯಲ್ಲಿ ಇವತ್ತು ನಾವು ಒಗ್ಗೂಡಬೇಕಾಗಿದೆ, ಅವರ ಆಶಯವನ್ನು ಈಡೇರಿಸಬೇಕಾಗಿದೆ. ಅದ್ರ ಮೂಲಕ ನಾವು ಆ ವಿಮೋಚನೆ ಮುಂದುವರಿಸಬೇಕಾಗಿದೆ. ದುರಂತ ಇವತ್ತು ಅವರು ಬದುಕಿದ್ದಂತ ಕಾಲದಲ್ಲಿ ಮುಂದೊಂದು ದಿವಸ ಸೆಕ್ಯುಲರ್ ಮತ್ತು ನಾನ್ ಸೆಕ್ಯುಲರ್ ವರ್ಟಿಕಲ್ ಡಿವಿಷನ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಕಾಂಶೀರಾಮ್ ಸಾಹೇಬ್ ಜೊತೆ ಅನೇಕ ಸಾರಿ ಅವ್ರ ಕಾರಲ್ಲಿ ತಿರುಗಿದ್ದೀನಿ. ನಾನು ಅವ್ರನ್ನ ನಾಂದೇಡಲ್ಲಿ ಭೇಟಿ ಮಾಡಿದ್ದೀನಿ. ನಾಂದೇಡಲ್ಲಿ ಭೇಟಿ ಮಾಡಿದ್ರೆ ಒಂದು 4 ದಿನಕ್ಕೆ ಅವರು ಚೆನ್ನೈಗೆ ಬನ್ನಿ ಅಂದರು. ಚೆನ್ನೈಗೆ ನಾವು 4 ಜನ ಹೋದ್ವಿ.
ಹೋದಾಗ ಫ್ಲೈಟ್ ಇಂದ ಇಳಿಯುವಾಗ ಅವರು ಆಬ್ಸೆಂಟ್ ಆಗ್ತಾ ಇದ್ರು. ಮತ್ತು ಅವ್ರು ಯಾವತ್ತೂ ಅವ್ರ ಸೂಟ್ ಕೇಸಲ್ಲಿ ಒಂದು ತಿಂಗಳಿಗಾಗಷ್ಟು ಫ್ಲೈಟ್ ಟಿಕೆಟ್ಸ್ ಇರ್ತಾ ಇತ್ತು, 2-3 ಜೊತೆ ಬಟ್ಟೆ ಇರ್ತಾರೆ. ಅವ್ರು ಅಲ್ಲಿಂದ ಇಳಿಯುವಾಗ ತನ್ನ ಶರ್ಟಿಂದ ಒಂದು ಚೀಟಿ ತೆಗೆದು देखो ಬಾಂಬೆ ಶಿವಾಜಿ ಪಾರ್ಕ್ में बहुत बड़ा प्रोग्राम था, वो कैंसिल करके आपको डेट दे रहा है ಅಂತ ಹೇಳಿ ನನಗೊಂದು ಡೇಟ್ ಕೊಟ್ಟಿದ್ರು ಹಾಸನಲ್ಲಿ. ನಾನಾಗ ಪ್ರಜಾಹಿತ ಚಳವಳಿಯ ರಾಜ್ಯ ಅಧ್ಯಕ್ಷನಾಗಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಂದು ಜನ ಚಳವಳಿ ಒಂದು ಸಮಾವೇಶ ಮಾಡೋದ್ರ ಮೂಲಕ ಕಾಂಚರಾಮ್ ಸರ್ ಜೊತೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅವರನ್ನ ಸಿಲ್ವರ್ ಜೂಬ್ಲಿ ಪಾರ್ಕ್ ಅಲ್ಲಿ ಅವ್ರ ಜೊತೆ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮ ಮಾಡೋದಕ್ಕೆ ಸಾಹೇಬರು ಅವತ್ತಲ್ಲಿ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಚಂದ್ರಪಟ್ಟಣದಲ್ಲಿ ದೇವೇಗೌಡರು ಕುಂತಿದ್ರು. ಎಲ್ಲಿ ಇಂಥ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಚರಾಮ್ ಸಾಹೇಬ್ ಬಂದ ಪ್ರೋಗ್ರಾಮ್ಗೆ ನಾನು ಇನ್ವೈಟ್ ಮಾಡಿಲ್ಲ ಅಂತ ಒಂದೇ ಕಾರಣಕ್ಕಾಗಿ ದೇವೇಗೌಡರು ಆ ಸಭೆಯನ್ನು ಗರ್ಭೆ ಪಟ್ಟು ಕಲ್ಪುರಾಟ ಮಾಡಿಸಿ ಇವೆಲ್ಲ ಆಯ್ತು. ಆದರೂ ಕೂಡ ಮಾನ್ಯವಾದ ಕಾಂಚರಾಮ್ ಸಾಹೇಬರಿಗೆ ಯಾವುದೇ ಕಲ್ಪಿದ್ದಿಲ್ಲ. ಆದರೂ ಅದು ಅಂಬೇಡ್ಕರ್ ಅವರ ಆಶಯ ಮತ್ತು ಭಗವಂತ ಬುದ್ಧರ ಆಶಯದಿಂದಾಗಿ ಅವ್ರಿಗೆ ಯಾವುದೇ ಅವತ್ತು ಪ್ರಾಣಕ್ಕೆ ಅಪಾಯ ಆಗಿಲ್ಲ. ಅಂತ ಒಂದು ಸಂದರ್ಭಕ್ಕೆ ಅಂತ ಒಂದು ಅನೇಕ ಬಾರಿ ಮಾನ್ಯವಾದ ಕಾಂಚರಾಮ್ ಸಾಹೇಬ್ ಕರ್ನಾಟಕದಲ್ಲಿ ಬಹಳ ಕನ್ಸರ್ನ್ ಕಂಡಿದ್ರು, ಬಹಳ ನಂಬಿಕೆ ಇಟ್ಟಿದ್ರು. ಆದ್ರೆ ಕರ್ನಾಟಕದ ಜನತೆ ಅವರ ಆಲೋಚನೆಗಳ ತಕ್ಕಂಗೆ ನಾವು ಅದನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಅದು ನಮ್ಮ ಅನುಭವದ ಕೊರತೆನೋ ಅಥವಾ ಒಂದು ನಮ್ಮ ಒಂದು ಅಸಹಕಾರದ ಯಾವುದರಿಂದ ನಾವು ಬಹುದೊಡ್ಡ ಪುಣ್ಯಾತ್ಮನ ಬಹುದೊಡ್ಡ ಕ್ರಾಂತಿ ಕಾರ್ಯ ಬಹುದೊಡ್ಡ ವಿಮೋಚನಕಾರರಿಗೆ ಸಂಪೂರ್ಣವಾಗಿ ನಾವು ಸಹಕರಿಸಲಿಲ್ಲ ಅನ್ನೋ ಒಂದು ಕೊರತೆ ಇದೆ. ಆದ್ರೆ ಒಂದು ಸಂತೋಷ ಏನೆಂದ್ರೆ ಅವ್ರು ನಾವು ನೋಡಿದ್ವಿ, ಅವ್ರನ್ನ ಮುಟ್ಟಿದ್ವಿ, ಅವ್ರ ಜೊತೆ ಕೂತಿದ್ವಿ, ಅವ್ರ ಜೊತೆ ಊಟ ಮಾಡಿದ್ವಿ ಅನ್ನೋದೇ ನಮಗೊಂದು ಬಹಳ ಹೆಮ್ಮೆಯ ವಿಚಾರ. ಅಂತ ಒಂದು ಸಂದರ್ಭಕ್ಕೆ ಇವತ್ತು ದಲಿತ ಮತ್ತು ಮೈನಾರಿಟಿ ಸೇನೆ ಮಾನ್ಯ ಕಾಂಚೀನಾಥ್ ಸಾಹೇಬರ 87ನೇ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸತಕ್ಕಂಥ ಒಂದು ಆಶಾದಾಯಕ ಬೆಳವಣಿಗೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಬಹಳಷ್ಟು ಕಲುಷಿತಗೊಂಡಿದೆ. ಇವತ್ತು ಬಹುಸಂಖ್ಯಾತರಿರ್ತಕ್ಕಂಥ ರೈತಾಪಿ ಕುಲ, ಭೂಮಿಯನ್ನ ತಾಯಿಯೇ ಪ್ರೀತಿಸಂತ ಕುಲ, ಜನಕ್ಕೆ ಅನ್ನ ಕೊಟ್ಟಂತ ಕುಲ ಮತ್ತು ತನ್ನ ಜೊತೆ ಸಸ್ಯಗಳನ್ನ ಮತ್ತು ಪ್ರಾಣಿಗಳನ್ನ ಜೊತೆ ಬದುಕಂತ ಬಹುದೊಡ್ಡ ಒಂದು ಫ್ಯಾಮಿಲಿ ಹೋದಂತ ವರ್ಗ, ಇಂಥ ರೈತಾಪಿ ವರ್ಗ ಇವತ್ತು ತಿಂಗಳಾನುಗಟ್ಟಲೆ ಅಲ್ಲಿ ಹೋರಾಟ ಮಾಡ್ತಾ ಇದ್ರು. ಸರ್ಕಾರ ನೆವರ್ ಕೇರ್. ಸರ್ಕಾರ ಅವ್ರನ್ನ ಒಂದು ಶತ್ರುಗಳ ತರ ನೋಡ್ತಾರೆ. ಯುದ್ಧ ತಂತ್ರದಲ್ಲಿ ಒಂದು ಶತ್ರುವನ್ನ ಡ್ಯಾಮೇಜ್ ಮಾಡ್ಬೇಕಾದ್ರೆ ಏನೇನು ತಂತ್ರಗಳು ಮಾಡುತ್ತೋ ಆ ತಂತ್ರಗಳನ್ನ ಸ್ವದೇಶ ರೈತರ ವಿರುದ್ಧ ಈಗ ಆಡಳಿತ ಪಕ್ಷ ಮಾಡ್ತಾ ಇದೆ. ಅವ್ರಿಗೆ ನೀರು ಕಟ್ ಮಾಡ್ತಾರೆ, ಅವ್ರಿಗೆ ಆಣಿ ಹೊಡಿತಾರೆ, ಅವ್ರನ್ನ ಅಪಪ್ರಚಾರ ಮಾಡ್ತಾರೆ, ಅವ್ರ ಜೊತೆ ನಕಲಿ ಹೋರಾಟಗಾರರನ್ನ ಕಳಿಸ್ತಾರೆ. ಎಲ್ಲ ತೊಂದರೆ ಕಷ್ಟಗಳ ಮಧ್ಯೆ ಕೂಡ ಅವ್ರ ಹೋರಾಟ ಮುಂದುವರಿಸಿದಾರಲ್ಲ. ನಾನು ಇವತ್ತು ಈ ಸಭೆ ಮೂಲಕ ಅವ್ರಿಗೆ ನಾನು ಒಂದು ಜೈಲು ಶಿಲುಟೆ ಮಾಡಿದ್ದೀನಿ, ಎಷ್ಟು ಬದ್ಧತೆಯನ್ನು ಮಾಡಿದೆ. ಇವತ್ತು ಅಂತ ರೈತರಿಂದ ಇವತ್ತು ಜಗತ್ತಿನ ಗಮನ ಇವತ್ತು ಇಂಡಿಯಾದಲ್ಲಿ ಸೆಳೆದಿದೆ. ಇಂಡಿಯಾದಲ್ಲಿ ಎಷ್ಟು ಅನ್ಡೆಮೋಕ್ರೆಟ್ ಆಗಿದೆ, ಇಂಡಿಯಾದಲ್ಲಿ ಎಷ್ಟು ಕೆಟ್ಟ ಸರ್ಕಾರ ಇದೆ, ಇಂಡಿಯಾದಲ್ಲಿ ಎಷ್ಟು ಜನರ ಒಂದು ಗೌರವಗಳಿಗೆ ಮಾನವ ಹಕ್ಕುಗಳಿಗೆ ಬೆಲೆ ಇಲ್ಲ ಅನ್ನೋದನ್ನ ಪ್ರಪಂಚಕ್ಕೆ ಇವತ್ತು ತೋರಿಸತಕ್ಕಂಥ ಒಂದು ರೈತಾಪಿ ಇವತ್ತು ಹೋರಾಟ ನಡೆದಿದೆ. ಇದ್ರ ಬಗ್ಗೆ ಸಣ್ಣ ಚಕಾರದಿಂದ ಸರ್ಕಾರ ನಡೆಸ್ತಾರೆ. ಎಂತ ಕೆಟ್ಟ ಸರ್ಕಾರ ಇದೆ, ಅವ್ರು ಎಷ್ಟು ಡೆಲಿಬರೇಟ್ ಆಗಿ ನಡೆಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಓಟ್ ನನಗೆ ಬೇಡೇ ಬೇಡ. ಇದು ಡೆಮಾಕ್ರಸಿ. ಒಬ್ರು ಒಂದು ಸಮುದಾಯನ ಒಂದು ವರ್ಗವನ್ನ ಅಧಿಕೃತವಾಗಿರ್ತಕ್ಕಂಥ ಜನ ಓಟ್ ನನಗೆ ಬೇಡೇ ಬೇಡ ಅಂದ್ರೆ ಇದು ಸಂವಿಧಾನಗಳು, ಇದು ಮೋಸ್ಟ್ ಅನ್ಡೆಮಾಕ್ರೆಟಿಕ್. ಅದ್ರ ಜೊತೆಗೆ ಆ ಪಾರ್ಟಿ ಮುಸ್ಲಿಮರಿಗೆ ಒಂದು ಸಣ್ಣ ಟಿಕೆಟ್ ಕೊಡಲ್ಲ. ಅದನ್ನ ಕೇಳೋದು ಜನ ಇದ್ದಾರೆ, ಕೇಳೋಕೋದ್ರೂ ಕೊಡೋದಿಲ್ಲ. ಅಂದ್ರೆ ನೀವು ಟಿಕೆಟ್ ಕೊಡಲ್ಲ, ನೀವು ಓಟೇ ಬೇಡ ಅಂದ್ರೆ ಆದ್ರೂ ಸರ್ಕಾರ ನಡೆಸಿದ್ರೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಾವ್ ಎಷ್ಟು ಮಂದಿ ಪೊಲಿಟಿಕಲ್ ಅರಿವಿ ನೋಡಿ, ನಾವ್ ಇಷ್ಟೊಂದು ಏನ್ ಮಾಡ್ಬೇಕಾದ್ರೆ ಉದ್ದೇಶ ಮಾಡಿ ನೀವು ಬೇಡ ಬೇಡ ಅಂತ ಈ ಮನೇಲಿ ನಾವು ನಿಂತ್ರೆ ಹೇಗೆ? ಇದು ಎಷ್ಟು ಅವಮಾನಕಾರಿ ವಿಷಯ. ಆದ್ರೂ ಹಿಂಗೆ ಸರ್ಕಾರ ನಡೀತಾ ಇದೆ, ಅದು ಪ್ರಚಲಿತವಾದ ಗೆಲ್ತಾ ಇದ್ದಾರೆ. ಅವರು ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗಿದ್ದಾರೆ. ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನೀವು ಕ್ಷಣ ಮಾತ್ರದಲ್ಲಿ ನೀವು ಒಂದು ಹಾಕುವ ಒಂದು ವೋಟ್ ಇಂದಾಗಿ ನಿಮ್ಮ ರಾಜ್ಯ ಬ್ಯಾಲೆಟ್ ಕಟ್ಟೋದು ಉತ್ತರ ಅಂತ ಹೇಳಿದ್ರು. ಅವ್ರು ಕರೆಕ್ಟಾಗಿ ಎಲ್ಲ ಆಪರೇಷನ್ ಮಾಡ್ಬೇಕು ಅಲ್ಲಿ ಮಾಡ್ಕೊಂಡು. ಈಗ ಕಾರ್ಪೊರೇಟ್ ಕಂಪನಿಗಳನ್ನ ಬುಕ್ ಮಾಡ್ಕೊಂಡು ಕಾರ್ಪೊರೇಟ್ ಕಂಪನಿಗಳ ಮೂಲಕ ಫಾಸ್ಟ್ ಟೆಕ್ನಾಲಜಿ ಒಂದು AVM ಮಿಷಿನ್ ಕೊಟ್ಟರು. ಆ ಮೂಲಕ ನೀವು ಇಷ್ಟು ಪರ್ಸೆಂಟ್ ಓಟು ನಿಮ್ಮ ಪಕ್ಷದ ಕಾರ್ಯಕರ್ತರಿಂದ ತಗೊಳ್ಳಿ, ಇನ್ನು ಪರ್ಸೆಂಟೇಜ್ ಓಟು ಬಡತನ, ನಿರುದ್ಯೋಗ, ಅಸಂಘಟಿತನ ಇವೆಲ್ಲ ಹೆಚ್ಚಿಬಿಟ್ಟು ಈ ಹೆಚ್ಚಿನ ಕಾಯಿಸ್ಬಿಟ್ಟು ಆದ್ಮೇಲೆ ದೋಸೆ ಚುಟ್ಕೋಬೋದಲ್ಲ, ಆ ರೀತಿ ಬಡತನ ಹೆಚ್ಚಿಬಿಟ್ಟು ಕರೆಕ್ಟ್ ಆಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ. ಒಂದ್ ಕಡೆ ಪಾರ್ಟಿ ಓಟು, ಇನ್ನೊಂದ್ ಕಡೆ ಪರ್ಚೇಸಿಂಗ್ ಓಟು, ಮತ್ತೊಂದ್ ಕಡೆ AVM. ಈ ಮೂರು ಸೇರಿ ಎಲ್ಲ ಕಡೆ ಬರ್ತಾರೆ. ತಮಿಳುನಾಡು ಎಲೆಕ್ಷನ್ ಅಲ್ಲಿ ಬಂದ್ಬಿಡ್ತಾರೆ. ಸೊ ಇಂಥ ಡೆಮಾಕ್ರಸಿನ ಅವಹೇಳನ ಮಾಡ್ತಾರೆ, ಡೆಮಾಕ್ರಸಿನ ಕ್ರಶ್ ಮಾಡ್ತಾರೆ ಮತ್ತು ಸಂವಿಧಾನವನ್ನ ಹಾಳು ಮಾಡಕ್ಕೆ ಬಂದಿರ್ತಕ್ಕಂಥದ್ದು. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನಾವು ಒಂದು ಐಕ್ಯ ಹೋರಾಟ ಮಾಡಬೇಕಾಗುತ್ತೆ. ಇಂಥ ಸಂದರ್ಭ ಗೊತ್ತಿದ್ದು ಇವತ್ತು ಈ ವೇದಿಕೆ ಮೇಲೆ ಪೊಲಿಟಿಕಲ್ ಪಾರ್ಟಿಗಳು ಇದ್ದಾರೆ, ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ಗಳು ಕೂಡ ಇದ್ದಾರೆ.
ಅವರೆಲ್ಲರೂ ಅಟ್ಲೀಸ್ಟ್ ನಮ್ಮ ಕಾಮನ್ ಅಧಿಕಾರ ನಾವು ಇವತ್ತು ಒಂದಾಗ್ತಾ ಇಲ್ಲ. ಕಾಮನ್ ಅಧಿಕಾರ ಒಂದಾಗಿಲ್ಲ ಅಂದ್ರೆ ನಮ್ಮನ್ನು ಎಷ್ಟು ಕೊಲ್ಯಾಪ್ಸ್ ಮಾಡಬೇಕು ಅಷ್ಟೆಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಇವತ್ತು ನಾವೇನು ಕಾಂಶಿರಾಮ್ ಸಾಹೇಬರ ಒಂದು ಈ ಬರ್ತ್ಡೇ ಆಚರಿಸ್ತಾ ಇದೀವಿ, ಅದಕ್ಕೊಂದು ಅರ್ಥ ಬರ್ಬೇಕಾದ್ರೆ ಯಾರ ಬದುಕಿಗಾಗಿ, ಯಾರ ವಿಮೋಚನೆಗಾಗಿ, ಒಂದು ದೇಶಕ್ಕಾಗಿ, ಒಂದು ದೇಶದ ಉಳಿವಿಗಾಗಿ ಸಾವಿರಾರು ಕಿಲೋಮೀಟರ್ ಕಾಲಿನಿಂದ ಸೈಕಲ್ ತುಳಿದು ಯಾರನ್ನ ಕಳಿಸಿದ್ದಾರೆ ಅಂದ್ರೆ ಓನ್ಲಿ ಮ್ಯಾನ್ ಇನ್ ದ ವರ್ಲ್ಡ್ ಕಾಂಶಿರಾಮ್ ಸಾಹೇಬ್ ಒಬ್ಬರೇ. ಹಾಗೆ ದೇಶದ ಪರಿಸ್ಥಿತಿ ನೋಡಿ, ಈ ದೇಶದ ಲೇಖಕರು ನೋಡಿ, ದೇಶದ ಸಾಹಿತ್ಯಗಳು ನೋಡಿ, ಪ್ರಾಮಾಣಿಕವಾದ ವಿಚಾರಗಳು ಪ್ರಚಾರ ಆಗ್ತಾ ಇಲ್ಲ. ಅಪ್ರಾಮಾಣಿಕವಾದ ವಿಚಾರಗಳು ಯಾವುದೊಂದು ಸಿಡಿ ಎಲ್ಲ ಬಂದ್ರೆ 24 ಗಂಟೆ ಟಿವಿ ಬರ್ತದೆ. ಇಂಥ ಸಭೆ ಸಮಾರಂಭಗಳು ಜಾಗೃತಿಗಳು ಇಂಥ ಆಗ್ಬೇಕಾದ್ರೆ ಇವತ್ತು ಮಾಧ್ಯಮಗಳು ಇಂಪಾರ್ಷಲ್ ಕೆಲಸ ಮಾಡ್ತಿಲ್ಲ, ಪಾರ್ಶಾಲಿಟಿ ಮಾಡ್ತಾರೆ, ಪರ್ಚೇಸ್ ಆಗ್ತಾ ಇದೆ. ಎಷ್ಟು ಏನೆಲ್ಲ ಆಗ್ಬೇಕು ಎಲ್ಲ ಆಗ್ತದೆ. ಇವತ್ತು ಈ ದೇಶದ ಬಹುಸಂಖ್ಯಾತ ಕಂಪನಿಗಳಿದಾವಲ್ಲ, ಬಹುಸಂಖ್ಯಾತ ಉದ್ಯಮಗಳು ಇವತ್ತು ನಮ್ಗೆ ಉದ್ಯೋಗ ಕೊಡ್ಬೇಕಾಗ್ತದೆ, ಲೈಫ್ ಸೆಕ್ಯೂರಿಟಿ ಕೊಡಬೇಕು, ಅದು ಹಿರಿಮೆ ಅಂತದ್ರಲ್ಲಿ BSNL ಸೋಲ್ಡ್, ಏರ್ಪೋರ್ಟ್ ಸೋಲ್ಡ್, ಎಲ್ಲ ಇನ್ಸೂರೆನ್ಸ್ ಸೋಲ್ಡ್, ಎಲ್ಲ ನೆಕ್ಸ್ಟ್ ಈಗ ಪೊಲೀಸ್ ಮತ್ತು ಡಿಫೆನ್ಸ್ ಒಂದು ಸೋಲ್ಡ್ ಮಾಡಿದ್ರೆ ಆಗೋಯ್ತು ಈ ದೇಶದ ಕತೆ. ಅದು ಅರ್ಧಂಬರ್ಧ ಮಾಡ್ಬಿಟ್ಟಿಲ್ಲ ಏನೋ. ಅದರಿಂದ ಅಂತ ಪರಿಸ್ಥಿತಿ ನಮ್ಗೆ ಏನಾಗಿದೆ, ನಾವು ಲಕ್ಕಿ ಈ ನೆಕ್ಸ್ಟ್ ಜನರೇಷನ್ಗೆ ಅವ್ರು ಬಿಟ್ಟು ನಾವು ಸಾಯಂಗಿಲ್ಲ ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ಇಂಡಿಯಾ ಎಲ್ಲದಕ್ಕೂ ಹೋಗ್ತದೆ ನೋಡಿ. ಈಗ ರೈತರಿಗೆ ಅವ್ರ ಭೂಮಿ ಹಕ್ಕನ್ನು ಕಳ್ಕೊತಾರೆ. ಅವ್ರ ಭೂಮಿ ಹಕ್ಕನ್ನು ಡಿಸೈಡ್ ಮಾಡೋರು ಅದಾನಿ ಅಂಬಾನಿ. ಅವ್ರಿಗೆ ದೊಡ್ಡ ದೊಡ್ಡ ಮಾಲ್ಗಳು ಓಪನ್ ಮಾಡಿಸ್ತಾರೆ, ಅಲ್ಲಿ ಪ್ರೊಡಕ್ಷನ್ ತಗೋತಾರೆ, ಪ್ರೊಡಕ್ಷನ್ ತಂದಿರ್ತಾರೆ, ಅಲ್ಲಿಂದ AC ರೂಮ್ಸ್ ಇವೆಲ್ಲ ಇರ್ತಾರೆ, ಅವನು ಮಾರ್ಕೆಟಿಂಗ್ ಮಾಡ್ತಾರೆ. ಆಮೇಲೆ ರೈತರಿಗೆ ಸಂಬಂಧಪಟ್ಟಿದ್ದು ಯಾವುದು, ರೈತರ ಜೊತೆ ಪ್ರಾಣಿ ಕುಲ ಇದೆ, ಕುರಿ ಇದೆ, ಮೇಕೆ ಇದೆ, ಹಂದಿ ಇದೆ, ಹಸು ಇದೆ, ಎಲ್ಲ ಇದೆ. ಇವುಗಳು ಹೆಂಗೆ ಗ್ರಾಪ್ ಮಾಡ್ಬೇಕಂದ್ರೆ ಅದಕ್ಕೆ ಬ್ಯಾನ್ ಮಾಡ್ತಾರೆ. ಈಗ ಯಾವಾಗ ಅದನ್ನ ಬ್ಯಾನ್ ಮಾಡ್ತಾರೆ, ಒಂದು ಪ್ರಾಣಿನ ಅದು ಹಸುನೋ ಕರುನೋ ಯಾವ್ದೋ ಎಮ್ಮೆನೋ ಮೇಕೆನೋ ಯಾವ್ದೋ ಬ್ಯಾನ್ ಮಾಡ್ಬೇಕು. ಅದನ್ನ ಬ್ಯಾನ್ ಮಾಡಿದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಬ್ಯಾನ್ ಮಾಡಿದ್ರೆ ಇದರಿಂದ ಪ್ರಾಫಿಟ್ ಇಲ್ಲ, ಇದರಿಂದ ಲಾಭ ಇಲ್ಲ ಅಂತ ಹೇಳಿ ಅವ್ನು ಬೆಳ್ಸಕ್ ಹೋಗಲ್ಲ. ಆ ತಳಿನೇ ಹೊರಟಾಗುತ್ತೆ. ಮನುಷ್ಯನ ಸ್ವಭಾವನೇ ಹಂಗೆ. ಮನುಷ್ಯನಿಗೆ ಯಾವ್ದು ಬೇಕೋ ಆ ಪ್ರಾಣಿ ಹತ್ರ ಇಟ್ಕೊತಾನೆ. ಮನುಷ್ಯನಿಗೆ ಯಾವ್ದು ಬೇಡ ಅದ್ರ ಕಾಡಲ್ಲಿ ಅದು ವನ್ಯ ಮೃಗ ಮಾಡಾಕ್ತಾನೆ. ಮನುಷ್ಯನಿಗೆ ಯಾವ ಸಸ್ಯ ಬೇಕೋ ಅದು ಮನೆ ಸುತ್ತು ಬೆಳೆಸ್ಕೊತಾರೆ, ಕಾಂಪೌಂಡ್ ಬೆಳೆಸ್ಕೊತಾರೆ. ಇಲ್ಲಾಂದ್ರೆ ಅವ್ನು ಬಿಟ್ಬಿಡ್ತಾನೆ. ಅದ್ರೆ ಅವ್ನು ಬೆಳೆಸ್ಬೇಕಾದ್ರೆ ಕರೆಕ್ಟ್ ಮೈಂಡ್ ಬುದ್ಧಿ ನೋಡಿ ಕರೆಕ್ಟಾಗಿ ಇಂಥದನ್ನ ಇದು ಮಾಡ್ಬೇಕಂತ ಹೇಳಿ ಹಸು ಹತ್ಯೆ ಅಂತ ಏನೋ ಹೇಳಿ ಬ್ಯಾನ್ ಮಾಡಿದ್ರೆ ಅದು ಕಡಿ ಕ್ರಮೇಣ ಹೋಗುತ್ತೆ. ಅದಕ್ಕೆ ಕ್ರಮೇಣ ಹೋದ್ರೆ ಏನೇನು ನಾಶ ಆಗುತ್ತೆ, ಬರೀ ಮಾಂಸ ಒಂದೇ ಅಲ್ಲ, ತುಪ್ಪ ಹೋಗಲ್ವಾ, ಮೊಸರು ಹೋಗಲ್ವಾ, ಮಜ್ಜಿಗೆ ಹೋಗಲ್ವಾ, ಇಷ್ಟೆಲ್ಲ ಸಗಣಿ ಎಷ್ಟೆಲ್ಲ ಬೆನಿಫಿಟ್ ಇರ್ತದೆ ನೋಡಿ. ಈಗ ಮನುಷ್ಯರು ಕಲ್ಪವೃಕ್ಷ ಅಂತ ಒಂದು ತೆಂಗಿನ ಮರ ಹೇಳ್ತಾರೆ. ತೆಂಗಿನ ಮರ ನಿಮ್ಮ ಮನೆ ಮುಂದೆ ಇಟ್ಟರೆ ಆ ತೆಂಗಿನ ಮರದಿಂದ ನಿಮ್ಗೆ ಬಹಳಷ್ಟು ಪ್ರಾಫಿಟ್ ಇದೆ, ಅದರಿಂದ ಒಂದು ಕುಟುಂಬ ಉದ್ಧಾರ ಆಗುತ್ತೆ ಅಂತ ಒಂದು ಮರ ನೆಡ್ತಾರೆ. ಅದೇ ರೀತಿ ನನ್ನ ಪ್ರಾಣಿ ಕಟ್ಕೊಂಡಾಗೆ ಹಸು, ನಾಯಿ ಇವನ್ನೆಲ್ಲ ಕಟ್ಕೊತಾರೆ. ಅವೆಲ್ಲ ಇಟ್ಕೊಂಡಾಗ ಅವನಿಗೆ ಒಂದು ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಬರ್ತದೆ. ಸಾಕು ಗುಡ್, ನಾವು ಅದನ್ನ ಒಪ್ಕೊಳ್ಳೋಣ. ಆದ್ರೆ ನೀವು ಬ್ಯಾನ್ ಮಾಡೋದ್ರ ಮೂಲಕ ಅವ್ರ ಬದುಕನ್ನ ಹಾಳು ಮಾಡ್ತೀರಿ, ಅವ್ರಿಗಿರೋ ಉತ್ಪಾದನೆ ಹಾಳು ಮಾಡ್ತೀರಿ. ಈಗ ಎಷ್ಟು ಮೊದಲೆಲ್ಲ ಒಂದು ಮದುವೆ ಮಾಡ್ಬೇಕಾದ್ರೆ 4 ಕುರಿ ಮಾಡಿದ್ರೆ ಮದುವೆ, 2 ಹಸು ಮಾಡಿದ್ರೆ ಮದುವೆ, ಹಸು ಜೊತೆ ಬದುಕ್ತಾನೆ. ಹಸು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ನ ಜೊತೆ ಇರ್ತಾರೆ. ಅಷ್ಟೆಲ್ಲ ಸಾಕಿದ್ರೆ ನೀವೊಂದು ಯಾವುದೋ ಒಂದು ನಿರ್ದಿಷ್ಟವಾದ ವರ್ಗವನ್ನ, ಒಂದು ಧರ್ಮವನ್ನ, ಒಂದು ಜನಾಂಗವನ್ನ, ಒಂದು ರೇಸ್, ಒಂದು ಜನಾಂಗವನ್ನ ಗುರುತಲ್ಲಿಟ್ಕೊಂಡು ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿ ಹಾಳಾಗ್ತದೆ. ಇದರಿಂದ ಅವ್ರ ಅವಮಾನ ಪಡಿಸ್ಬೇಕು, ಅವ್ರನ್ನ ಭಯಭೀತರನ್ನಾಗಿ ಮಾಡ್ಬೇಕು. ಮೈನ್ ಬೇಸಿಕ್ ಆಗಿ ಭಯಭೀತರನ್ನಾಗಿ ಮಾಡ್ಬೇಕು. ಅಂದ್ರೆ ಭಯಮುಕ್ತ, ಹಸಿಮುಕ್ತ ಈ ದೇಶ ಆಗೋವರೆಗೂ ಈ ದೇಶದಲ್ಲಿ ಅಶಾಂತಿ ನಡೀತಾನೆ ಇರ್ತದೆ. ಅದನ್ನೆಲ್ಲ ಮನ್ಕೊಂಡೆ ಇವತ್ತು ನಮಗೆ ಮಾಸ್ಟರ್ ಕೀ ರಾಜಕೀಯ ಅನ್ನೋದು ಒಂದು ಮಾಸ್ಟರ್ ಕೀ. ಅದ್ರ ಮೂಲಕನೇ ನೀವು ವಿಮೋಚನೆ ಅಂತ ನಮ್ಮ ಪೂರ್ವಿಕರು ಸಾರಿ ಹೇಳಿದ್ರೆ ಮತ್ತು ವೋಟ್ ಫಸ್ಟ್ ಮಾರೋ ಸಮುದಾಯಗಳು ಫಸ್ಟ್ ಮಾರು ಇಲ್ಲ. ಎಲೆಕ್ಷನ್ ಬಂದಿಲ್ಲ ಅಂತ ಹಳ್ಳಿ ಕಡೆ ಕೇಳ್ತಾರೆ, ಯಾಕಂದ್ರೆ ನಮ್ಮಲ್ಲಿ 10 ಓಟ್ ಇದೆ, ನಮ್ಮಲ್ಲಿ 20 ಓಟ್ ಇದೆ, ನಾವು ಏನೋ ತಗೋಬೇಕು, ಅದು ಮಾಡ್ಕೋಬೇಕು ಅಂದ್ರೆ ಬಡತನ ಗೆಲ್ಸ್ಬಿಟ್ಟಿದ್ದಾರೆ. ಅದರಿಂದ ಅವರಿಗೆ ಒಳ್ಳೆ ಬೆಳೆಸ್ಕೋಬೇಕು, ಒಂದು ಮಿಕ್ಸಿ ತಗೋಬೇಕು, ಒಂದು ಏನೋ ಅವ್ರಿಗೆ ಒಳ್ಳೆ ತಗೋಬೇಕು, ಏನೋ ಅವ್ರಿಗೆ ಇದಿರ್ತದೆ. ಅಂದ್ರೆ ವೋಟ್ ಮೂಲಕ ಆ ರೀತಿ ಒಂದು ಪರಿಸ್ಥಿತಿ ಮಾಡಿದಾಗ ಇವತ್ತು 224 ಜನ ಹೆಂಗೆ ಎಲೆಕ್ಟ್ ಆಗ್ತಾ ಇದ್ರೆ 224 ಜನರಲ್ಲಿ ಎಂತ ಟಿಕೆಟ್ ಕೊಡ್ತಾರೆ, ಯಾವಂತರ ದುಡ್ಡಿದೆ ಅವ್ರು ಟಿಕೆಟ್ ಕೊಡ್ತಾರೆ, ಯಾವ ದುಡ್ಡು ಹಂಚ್ತಾರೆ ಅವ್ನು ಗೆಲ್ತಾರೆ. ಸೊ ಇದರಿಂದಾಗಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ, ಡೆಮಾಕ್ರಸಿ ಬಿಕ್ರಿ ಆಗುತ್ತೆ. ಆ ಬಿಕ್ರಿ ಆಗಿದ್ದ ಸಂದರ್ಭದಲ್ಲಿ ಬಹುಸಂಖ್ಯಾತ ಸಮುದಾಯಗಳು ಇವತ್ತು ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು, ಒಂದು ತೀರ್ಮಾನ ಮಾಡಬೇಕು, ಒಂದು ರಾಜಕೀಯ ಥ್ರೆಟ್ ಅನ್ನು ಕೊಡಬೇಕು. ಆ ರಾಜಕೀಯ ಥ್ರೆಟ್ ಆ ಥ್ರೆಟ್ ಏನಿದೆ, ಈಗ ನಾವು ಬರ್ತಕ್ಕಂಥ ಇಮಿಡಿಯೇಟ್ ಎಲೆಕ್ಷನ್ ಯಾವುದು, ಕಾರ್ಪೊರೇಷನ್ ಎಲೆಕ್ಷನ್ ಬೆಂಗಳೂರು. ಇದರಲ್ಲಿ ಬಹುಸಂಖ್ಯಾತರು ವೋಟ್ ಹಾಕೋರು ಯಾರು? ವೈ 44% ಮಾತ್ರ ಯಾಕೆ ವೋಟ್ ಹಾಕ್ತಾರೆ ಬೆಂಗಳೂರಲ್ಲಿ? ಯಾರು 40% ವೋಟ್ ಹಾಕೋರು? ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ.
ವೋಟ್ ಬ್ಯಾಂಕ್ ಕ್ರಿಯೇಟ್ ನ ಎಲ್ಲೆಲ್ಲಿಂದ ಆಪರೇಟ್ ಮಾಡ್ತಾರೆ? ಬಾರ್ಬರ್ ಶಾಪ್ ಇಂದ ಆಪರೇಟ್ ಮಾಡ್ತಾರೆ, ಬೇಕರಿಂದ ಆಪರೇಟ್ ಮಾಡ್ತಾರೆ, ಕರೆನ್ಸಿ ಇಂದ ಆಪರೇಟ್ ಮಾಡ್ತಾರೆ, ಇದರಿಂದ ಒಂದು 10% ಆಪರೇಟ್ ಮಾಡ್ತಾರೆ. ಇವರೆಲ್ಲ ಯಾರು ಮಾಡ್ಕೊಳ್ತಾರೆ? ಇವರೆಲ್ಲರೂ ಕೂಡ ಮೆಜಾರಿಟಿ ಕಾರ್ಪೊರೇಟ್ ಸಂಸ್ಥೆಗಳಿಂದ ಇರ್ತಕ್ಕಂಥವ್ರು, ಮತ್ತೆ ಏನಾದ್ರು ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ವರ್ಗ ಇದೆ. ಅದರಿಂದಾಗಿ ಜನಸಾಮಾನ್ಯರು, ಯುವಕರು, ಪ್ರಜ್ಞಾವಂತರು, ಪ್ರತಿಭಾವಂತರು, ಒಂದು ಬದ್ಧತೆ ಇರ್ತಕ್ಕಂಥವ್ರು ಎಲ್ಲಿವರೆಗೂ ಕಾರ್ಪೊರೇಟ್ ಒಂದು ನಗರ ಪಾಲಿಕೆಗೆ ಹೋಗಲ್ವೋ ಅಲ್ಲಿವರೆಗೂ, ಎಲ್ಲಿವರೆಗೂ ವಿಧಾನಸೌಧಕ್ಕೆ ಹೋಗಲ್ವಾ, ಎಲ್ಲಿವರೆಗೂ ಪಾರ್ಲಿಮೆಂಟ್ಗೆ ಹೋಗಲ್ವಾ ಅಲ್ಲಿವರೆಗೂ ನಾವು ಏನು ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇವನ್ ನಮ್ಮ ಸಂವಿಧಾನ ಕೂಡ ಜಾರಿ ಮಾಡಿ ಅಂತ ನಾವು ಸಂವಿಧಾನ ಜಾರಿ ಮಾಡುವಂತ ಜಾಗದಲ್ಲಿ ನಮ್ಮ ವಿರೋಧಕ್ಕೆ ತೋರಿಸ್ಬಿಟ್ಟು ನಮ್ಗೆ ಅದಾಗಿಲ್ಲ ಇದಾಗಿಲ್ಲ ಅಂತ ಬೀದಿ ಹೋರಾಟ ಮಾಡೋದ್ರಿಂದಾಗಿ ನಾವು ವಿಮೋಚನೆ ಸಾಧ್ಯ ಇಲ್ಲ ಅಂತ ನಾವು ಹೇಳೋದಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಮಾನ್ಯವರ ಕಾಂಚನ ಹೇಳೋದ್ರ ಮೂಲಕ ಜಾರಿ ಮಾಡಿ ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ಇದರಿಂದಾಗಿ ಅವರ ಜೀವಿತಾವಧಿಗಳನ್ನು ಬಹಳಷ್ಟು ಕಳಿಸಿದ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾಂಚನ ಈವನ್ ಅಂದ್ರೆ ಟಿಪ್ಪು ಸುಲ್ತಾನ್ ಅವರು ಕೂಡ ಅವರ ಕಾಲದಲ್ಲಿ ನೋಡಿ, ಅವರು ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ, ತನ್ನ ಸಾಮ್ರಾಜ್ಯದ ಪ್ರಜೆಗಳ ಬದುಕಿಗಾಗಿ, ರಕ್ಷಣೆಗಾಗಿ ತನ್ನ ಸ್ವಂತ ಮಕ್ಕಳನ್ನ ವಿರೋಧಿ ಹತ್ರ, ಶತ್ರು ಹತ್ರ, ಯುದ್ಧ ಮಾಡಿದಂತ ಒಬ್ಬ ಶತ್ರು ಹತ್ರ ತನ್ನ ಮಕ್ಕಳನ್ನ ಹಣ ಇಟ್ಟು ತನ್ನ ದೇಶ ಮತ್ತು ಸಮಾಜವನ್ನು ಕಾಪಾಡಿದಂತ ಒಬ್ಬ ಮಹಾನ್ ತ್ಯಾಗಿ, ಮಹಾನ್ ಮಾನವತಾವಾದಿಯನ್ನ ಜನ ಇವತ್ತೇನಂತ ಟಿಪ್ಪು ಸುಲ್ತಾನ್ ದೇಶ ವಿರೋಧಿ ಅಂತ. ಟಿಪ್ಪು ಸುಲ್ತಾನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಹಂಗೆ ಅರ್ಥ ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ತಾರೆ ನೋಡಿ. ಟಿಪ್ಪು ಸುಲ್ತಾನ್ ಆಗೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಾನ್ಯವರು ಕಾಂಚಿನ ಅನೇಕ ಜನ ನಮ್ಮ ಪೂರ್ವಿಕರು, ಅವರೆಲ್ಲರ ಶ್ರಮದಿಂದ, ಅವರೆಲ್ಲರ ಋಣದಿಂದ ನಾವು ಇವತ್ತೆಲ್ಲ ಅನುಕೂಲಗಳನ್ನು ಪಡ್ಕೊಂಡಿದ್ದೀವಿ. ಆದ್ರೆ ನಾವು ಪಡ್ಕೊಂಡಂತ ಅನುಕೂಲಗಳನ್ನ ಸ್ವಾರ್ಥಿಗಳಾಗಿ, ಆಸೆಪೂರಿತರಾಗಿ ನಾವೆಲ್ಲರೂ ನಡ್ಕೊಂಡ್ರೆ ಅದು ನಾವು ಸಲ್ಲಿಸುವಂತ ದೊಡ್ಡ ಅಗೌರವ. ಅದರಿಂದಾಗಿ ಇವತ್ತು ಇರಷ್ಟು ಸಮುದಾಯಗಳು ಇವತ್ತು ನೋಡಿ, ಈ ಸರ್ಕಾರ ನಡೀತಾರೆ. ಈ ಸರ್ಕಾರಕ್ಕೆ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನಮ್ಮ ನಾಯಕರು ಹೇಳಿದ್ರು. ನಿಜ, ಇವತ್ತು ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ 3ನೇ ಫ್ಲೋರ್ ಅಲ್ಲಿ ಅಧಿಕಾರ ಮಾಡೋದ್ರಿಂದಾಗಲೇ ಎಷ್ಟೋ ಸಮಸ್ಯೆಗಳನ್ನ, ಜೀವಂತ ಸಮಸ್ಯೆಗಳನ್ನ ಇವತ್ತು ಈಡೇರಿಸ್ತಾರೆ. ಬೆಂಗಳೂರು ಅಂತ ಕಡೆ ಉದ್ಯೋಗ ಸಮಸ್ಯೆ ಇದೆ, ಬದುಕಿನ ಸಮಸ್ಯೆ ಇದೆ, ವಸತಿ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆಗಳಲ್ಲೂ ನಾವು ಬಂದು ಇದು ಮಾಡ್ತಿದ್ದು ಆನೆಸ್ಟ್ ಆಗಿ ಯಾರು ಟ್ಯಾಕ್ಸ್ ಪೇ ಮಾಡ್ತಾರೆ? ಬಡವರು. ಬಸ್ ಹತ್ತಿದ ತಕ್ಷಣ ಟಿಕೆಟ್ ತಗೊಳ್ಳಲ್ವಾ, ಕರೆಂಟ್ ಬಿಲ್ ಕಟ್ಟಲ್ವಾ, ಎಲ್ಲರನ್ನೂ ನಾವು ಕೊಡ್ತಾ ಇದ್ವಿ. ಅದರಲ್ಲಿ ರಿಟರ್ನ್ಸ್ ಏನು? ಇವ್ರು ಕೇಳದೇ ಇರೋ ಸಮುದಾಯಕ್ಕೆ ನೀವು 500 ಕೋಟಿ ಕೊಡ್ತೀರಿ. ಅವ್ರು ಕೇಳಿದ್ರೆ ಅವ್ರು ಯಾಕಪ್ಪ ಕೊಟ್ಟಿರ್ತಾರೆ? ಕೇಳದೇ ಇರೋ ಸಮಾಜಕ್ಕೆ ನೀವು 500 ಕೋಟಿ ಕೊಡ್ತೀರಿ. ನೀವೇ ಆಳುವ ವರ್ಗ, ನೀವೇ ಆಳ್ತಾ ಇದ್ರಿ, ನೀವೇ ಸಿಎಂ, ನಿಮ್ ಸಮುದಾಯಕ್ಕೆ ಒಂದು ನಿಗಮ ಮಾಡ್ಕೊತೀರಿ, ಅವ್ರ ದುಡ್ಡು ಕೊಡ್ತೀರಿ. ಅಂದ್ರೆ ಒಟ್ಟಾರೆ ಬಹುಜನ ಇರ್ತಕ್ಕಂಥ ಸಮುದಾಯಗಳಿಗೆ 500 ಕೋಟಿ ಅಂದ್ರೆ 500 ಕೋಟಿಗಿಂತ ಕಡಿಮೆ ಕೊಟ್ಟು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈ ಸನ್ನೆ ಡೆಕೋರೇಟ್ ಮಾಡ್ತಾರೆ ಅಂದ್ರೆ ನಾವು ಅಂತ ಕೇಳ್ತೇವೆ. ನಾವು ಕೇಳೋದು ಬ್ಲಡ್ ಲೈನ್ ಕಳಿಸ್ಕೊಂಡಿಲ್ಲ. ನಾವು ಸಂಘಟಿತರಾಗಿ ನಾವು ಎಲ್ಲಿ ಕರೆಕ್ಟ್ ಆದ ತೀರ್ಮಾನ ತಗೊಂಡು ಅವ್ರಿಗೊಂದು ಉತ್ತರ ಕೊಡಬೇಕು ಅಲ್ಲಿ ಕೊಡ್ತಾ ಇರ್ತೀವಿ. ವರ್ಷ ಪೂರ್ತಿ ಹೋರಾಟ ಮಾಡ್ತೀವಿ, ವರ್ಷ ಪೂರ್ತಿ ಸಮಾವೇಶಗಳು ಮಾಡ್ತೀವಿ. ಆದ್ರೆ ಎಲೆಕ್ಷನ್ ಟೈಮಲ್ಲಿ ನಾವು ಅವ್ರಿಗೆ ಲಿಫ್ಟ್ ಆಗ್ತೀವಿ, ಅವ್ರಿಗೆ ಒಂದು ಏಣೆ ಆಗ್ತೀವಿ, ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಒಂದು ಟ್ರಂಪ್ ಕಾರ್ಡ್ ಆಗ್ತೀವಿ. ಹಿಂಗಾಗಿದ್ದಾಗಿ ನಾವು ನಮ್ಮ ಬದುಕಿನ ವಿಮೋಚನೆ ಕಳ್ಕೊಂಡಿದ್ದೀವಿ. ಅದನ್ನ ನಾವು ಮಾಡದೆ ಅದನ್ನ ಸಂಕಲ್ಪ ಬಂದಿಲ್ಲ ಅಂದ್ರೆ ನಾವು ಇವತ್ತು ಮಾನ್ಯ ಕಾಂಚನ ಸಾಹೇಬರ ಒಂದು ಬರ್ತ್ಡೇ ಆಚರಿಸಲಿಕ್ಕೆ ಅನಂತರ ಅವರ ಆಲೋಚನೆಯನ್ನ, ಅವರ ಆಶಯವನ್ನ ಮುಂದುವರಿಸೋದಕ್ಕೆ ಪ್ರಮಾಣವನ್ನು ಸ್ವೀಕಾರ ಮಾಡಬೇಕು. ಅವರ ಆಲೋಚನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಯಾವ ನಮ್ಮ ಸಹೋದರರಿದ್ದಾರೋ ಅವರೆಲ್ಲರೂ ಒಗ್ಗೂಡಿಸುವಂತ ಒಂದು ಸಂಯುಕ್ತ ತೀರ್ಮಾನಕ್ಕೆ ಬಂದರೆ ಖಂಡಿತ ನಾವು ಅವರ ಆಶಯಗಳಿಗೆ, ಅವರ ಒಂದು ತತ್ವಗಳಿಗೆ ಗೌರವ ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ದಲಿತ ಮತ್ತು ಮೈನಾರಿಟಿ ಸೇನೆ ಗೆಳೆಯರು ಇವತ್ತು ಒಂದೇ ಒಳ್ಳೆ ವಿಚಾರ ಶಿಕ್ಷಣವನ್ನ ಆಯೋಜಿಸಿದ್ರು. ಒಳ್ಳೆ ಬೆಳವಣಿಗೆ. ಇವತ್ತು ಈ ಸಮುದಾಯದ ಜೊತೆ ಕೂತವರು, ಈ ಸಮುದಾಯದ ಜೊತೆ ಕೂತ್ಕೊಂಡು ಮಾತಾಡಬೇಕು. ಇಟ್ಸ್ ವೆರಿ ಗುಡ್ ಕೆಮಿಸ್ಟ್ರಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆ ಮಾಡಿದ್ರು, ಮತ್ತೆ ಮಾನ್ಯ ಕಾಂಚನ ಸಕ್ಸಸ್ ಮಾಡಿದ್ರು. ಆದ್ರೆ ಅದ ನಂತರ ಅಂತಂದ ರಾಷ್ಟ್ರೀಯ ನಾಯಕತ್ವ ಉತ್ತಮವಾಗಿಲ್ಲ, ಅಂತಂದ ರಾಷ್ಟ್ರೀಯ ನಾಯಕತ್ವನ ನಾವು ರೂಪಿಸಿಕೊಂಡಿಲ್ವ, ಅಥವಾ ಅಂತ ಒಂದು ರಾಷ್ಟ್ರೀಯ ನಾಯಕತ್ವ ಒಂದು ಎಮರ್ಜ್ ಆಗಿಲ್ಲ. ಆದ್ರೂ ಕೂಡ ಒಂದು ಸಣ್ಣ ತೀರ್ಮಾನಗಳು, ಸಣ್ಣ ಸಭೆಗಳು ಇದು ನಮಗೆ ಪೂರಕವಾಗಲಿ ಅಂತ ಹೇಳೋದ್ರ ಮೂಲಕ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್. ಕೃತಜ್ಞತೆ ಸಲ್ಲಿಸ್ತಾ, ಇದು ಕಾಶಿರಾಮ್ ಸಾಹೇಬರ ಹೆಸರಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಸಣ್ಣ ಹಾಡು ಜೊತೆಗೆ 2 ಮಾತನ್ನು ಮಾತಾಡ್ತೀನಿ, ಸಮಯ ಆಗಿರೋದ್ರಿಂದ. ಜಗವನ್ನೇ ಜಯಿಸಿದವ
ಗೆಲುವನ್ನು ಕಲಿಸಿದವ ಒಬ್ಬನೇ ಒಬ್ಬ, ಗುರಿಯನ್ನು ತೋರಿದ ಬಾಬಾ ಸಾಹೇಬ, ಆ ಗುರಿಯನ್ನು ಸೇರಿದವ ಒಬ್ಬನೇ ಒಬ್ಬ, ಶ್ರೀರಾಮ್ ಶ್ರೀರಾಮ್ಜಿ ಎನ್ನುವ ಜ್ಞಾನಿ ವಿಜ್ಞಾನಿ ಸುಜ್ಞಾನಿ ಮಹಾಜ್ಞಾನಿ, ಜಗವನ್ನೇ ಜಯಿಸಿದವ ಒಬ್ಬನೇ ಒಬ್ಬ, ಗೆಲುವನ್ನು ಕಲಿಸಿದವ ಒಬ್ಬನೇ ಒಬ್ಬ, ಗುರಿಯನ್ನು ತೋರಿದ ಬಾಬಾ ಸಾಹೇಬ, ಆ ಗುರಿಯನ್ನು ಸೇರಿದವ ಒಬ್ಬನೇ ಒಬ್ಬ, ಶ್ರೀರಾಮ್ ಶ್ರೀರಾಮ್ಜಿ ಎನ್ನುವ ಜ್ಞಾನಿ ವಿಜ್ಞಾನಿ ಸುಜ್ಞಾನಿ ಮಹಾಜ್ಞಾನಿ. ಅಣುವಿಜ್ಞಾನದ ಕಣಗಳಲ್ಲಿ ಭೀಮ ಮಾರ್ಗವನ್ನು ಶೋಧಿಸಿದ, ಭೀಮನಾಸೆಯ ಪುಟಗಳಲ್ಲಿ ಬಹುಜನರೇಳಿಗೆಯ ಗಮನಿಸಿದ, ಭೀಮ ಮಾರ್ಗದಲ್ಲಿ ವಿಹರಿಸಿದ, ಭೀಮ ಮಾರ್ಗವನ್ನು ವಿವರಿಸಿದ, ತೊರೆದತ್ತನದೆಲ್ಲವನ್ನು ಕರೆದ ಜನರೆಲ್ಲರನ್ನು ಭೀಮನಾಸೆ ಭೀತಿಗೆ ರಚಿದ, ವಾಚಿ ಭೀಮ ಮುಕ್ತನೆಲ್ಲ ಬದುಕ ಕಟ್ಟಿಕೊಳ್ಳಿ ಎಂದ, ಜಗವನ್ನೇ ಜಯಿಸಿದವ ಒಬ್ಬನೇ ಒಬ್ಬ, ಗೆಲುವನ್ನು ಕಲಿಸಿದವ ಒಬ್ಬನೇ ಒಬ್ಬ, ಗುರಿಯನ್ನು ತೋರಿದ ಬಾಬಾ ಸಾಹೇಬ, ಆ ಗುರಿಯನ್ನು ಸೇರಿದವ ಒಬ್ಬನೇ ಒಬ್ಬ, ಶ್ರೀರಾಮ್ ಶ್ರೀರಾಮ್ಜಿ ಎನ್ನುವ ಜ್ಞಾನಿ ವಿಜ್ಞಾನಿ ಸುಜ್ಞಾನಿ ಮಹಾದಾನಿ. ಅನೇಕ ಮಹನೀಯರು ಮಾಡಿದ್ದಾರೆ. ಎಲ್ಲ ನಿಮಗೆ ಹೊಂದಿಸ್ತಾ ಇರ್ತಕ್ಕಂಥ ಸಹೋದರರಿಗೆ ಹೊಂದಿಸ್ತಾ, ಒಂದು ವೇಳೆ ಬ್ರದರ್ ಹರಿರಾಮ್ ಸರ್ ಅವರು ರೆಮಿಡಿ ಬಗ್ಗೆ ಮಾತಾಡೋಣ ಈಗ ಮಾತಾಡಬೇಕಾದ್ರೆ ಎಲ್ಲರಿಗೂ ಎಲ್ಲವೂ ಹೋಗ್ತಿದೆ. ವಿಚಾರ ಸಂಕಿರಣದಲ್ಲಿ ಇರ್ತಕ್ಕಂಥ ಎಲ್ಲ ಟಾಪಿಕ್ಸ್ ಏನಿದೆ ಇದನ್ನ ಇಡೀ ದೇಶ ಮಾತಾಡ. ನನಗೇನಿಸುತ್ತೆ ಅಂದ್ರೆ ವೇದಿಕೆ ಮೇಲೆ ಇರೋರೆಲ್ಲ ಒಂದು ಸರ್ಕಲ್ ಅಂತ ಅನ್ಕೊಳ್ಳೋದ್ರೆ ಇಲ್ಲಿ ಕೂತಿರೋಲ್ಲ ಎಷ್ಟು ಸಲ ಎರಡೇ ಕೂತಿರೋರು ಸಭಿಕರು ಎಲ್ಲರೂ ವೇದಿಕೆ ಮೇಲೆ ಕೂರಿಸಿದ್ರೆ ನಮಗಿಂತ ಅದ್ಭುತವಾಗಿ ಮಾತಾಡ್ತಕ್ಕಂಥವ್ರು ವೇದಿಕೆ ತುಂಬಾ ಬೇಡ. ಸೊ ಇಲ್ಲಿ ಕೂತಿರೋರೆಲ್ಲರೂ ಎಲ್ಲವೋ ಗೊತ್ತಿರೋರು ಎದುರುಗಡೆ ಇರೋರು ಏನು ಗೊತ್ತಿಲ್ಲ ಅಂತ ಇಲ್ಲಿ ಯಾರು ಭಾಷಣ ಮಾಡಿಲ್ಲ. ನಾವೆಲ್ಲರೂ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಇರೋರು ಅಂತ ಒಂದು ಕುಟುಂಬದ ಜನರ ಜೊತೆ ಹೇಗೆ ಮಾತಾಡಬೇಕು ಆ ರೀತಿಯಲ್ಲಿ ಮಾತಾಡಿದ್ದಾರೆ. ನನಗೇನಿಸುತ್ತೆ ಇಡೀ ದೇಶ ಒಂದು ರಣರಂಗ ಆಗಿದೆ, ಒಂದು ವಾರ್ ಫೀಲ್ಡ್ ಆಗಿದೆ. ಈ ವಾರ್ ಫೀಲ್ಡ್ ಅಲ್ಲಿ ಮನುವಾದಿಗಳು ಯುದ್ಧ ಶುರು ಮಾಡಿಬಿಟ್ಟಿದ್ದಾರೆ. ನಾವು ರಣರಂಗದಲ್ಲಿ ನಿಂತ್ಕೊಂಡು ಯುದ್ಧದ ಬಗ್ಗೆ ಭಾಷಣ ಮಾಡ್ತೀವಿ, ನಾವು ರಣರಂಗದಲ್ಲಿ ನಿಂತ್ಕೊಂಡು ಯುದ್ಧದ ಬಗ್ಗೆ ಚರ್ಚೆ ಮಾಡ್ತೇವೆ, ನಾವು ರಣರಂಗದಲ್ಲಿ ನಿಂತ್ಕೊಂಡು ಯುದ್ಧದ ಬಗ್ಗೆ ವಿಚಾರ ಮಾಡ್ತೇವೆ, ಚರ್ಚೆ ಮಾಡ್ತಾ ಇದ್ದೀವಿ, ವರ್ಣಿಸ್ತಾ ಇದ್ದೀವಿ. ಓ ನಮ್ಮ ವಿರೋಧಿಗಳು ಎಷ್ಟು ತಂತ್ರಗಾರಿಕೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ನನ್ನ ದೇಶಗಳಲ್ಲಿ ನಾನು ಹೇಳ್ತೀನಿ. ಒಬ್ಬೊಬ್ಬ ಶ್ರೇಣಿಗಳು ನಾವು ಅವರು ಯುದ್ಧ ಮಾಡುವ ರೀತಿಯನ್ನ ವರ್ಣನೆ ಮಾಡಬೇಕು. ನಾವು ಯುದ್ಧ ಮಾಡಲು ಶುರು ಮಾಡಿ ಏನಾಗುತ್ತೆ, ರಿಸಲ್ಟ್ ಏನಾಗುತ್ತೆ? ರಣರಂಗದಲ್ಲಿ ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ನಾವು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯುದ್ಧವನ್ನು ವರ್ಣನೆ ಮಾಡ್ತೇವೆ. ಕೆಲವರು ಅಗ್ರೆಸಿವ್ ಆಗಿ ಯುದ್ಧವನ್ನು ವಿರೋಧ ಮಾಡ್ತಾ ಇದ್ದೀವಿ. ಯುದ್ಧದ ರಣರಂಗದಲ್ಲಿ ನಿಂತ್ಕೊಂಡು ಯುದ್ಧವನ್ನು ವಿರೋಧ ಮಾಡೋಕ್ಕಾಗಲ್ಲ ಸರ್. ರಣರಂಗದಲ್ಲಿ ನಿಂತ್ಕೊಂಡು ಏನ್ ಮಾಡಬೇಕು? ಯುದ್ಧ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಇದೆ. ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಯುದ್ಧದ ಬಗ್ಗೆ ಬಹಳ ಚೆನ್ನಾಗಿ ಬರೀತಾರೆ, ಯುದ್ಧದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಯುದ್ಧದ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಒಬ್ಬ ಕಾವ್ಯಾತ್ಮಕವಾಗಿ ಯುದ್ಧವನ್ನು ವರ್ಣನೆ ಮಾಡ್ತಾನೆ, ಒಬ್ಬ ಅಗ್ರೆಸಿವ್ ಆಗಿ ಯುದ್ಧವನ್ನು ವರ್ಣನೆ ಮಾಡ್ತಾನೆ, ಒಬ್ಬ ಸಾಫ್ಟ್ ಆಗಿ ಯುದ್ಧವನ್ನು ವರ್ಣನೆ ಮಾಡ್ತಾನೆ, ಒಬ್ಬ ಇಂಡೈರೆಕ್ಟ್ ಆಗಿ ಯುದ್ಧವನ್ನು ವಿರೋಧ ಮಾಡ್ತಾನೆ. ರಣರಂಗದಲ್ಲಿ ನಿಂತ್ಕೊಂಡು ಭಾಷಣ ಮಾಡಿಕೊಂಡು ವರ್ಣನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಇದ್ದದ್ರಿಂದ ಬಹಳ ಸುಲಭವಾಗಿ ಅವರೀಗ ಎಲ್ಲವನ್ನೂ ಮುಗಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಡೆಸ್ಟ್ರಾಯ್ ಮಾಡಿ ಮತ್ತೆ ಪುಷ್ಯಮಿತ್ರನ ಶುದ್ಧವಾದಂತಹ
ರಾಜ್ಯವನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ತಾರೆ. ನಾವು ಮಾಡಬೇಕಾಗಿದೆ ಏನಂದ್ರೆ, ಒಂದು ಮರ ಬೆಳೆದು ಹಣ್ಣು ಕೊಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಒಬ್ಬ ಹೊಲ ಕ್ಲೀನ್ ಮಾಡು, ಹೊಲ ಫಸ್ಟ್ ಕ್ಲೀನ್ ಮಾಡೋದು, ಜಾಗ ಫಲವತ್ತು ಮಾಡು, ಗಿಡ ನೆಡಬೇಕು ಎರಡನೇ ಕೆಲಸ, ನೀರು ಹಾಕಬೇಕು ಮೂರನೇ ಕೆಲಸ, ಗೊಬ್ಬರ ಹಾಕಬೇಕು ನಾಲ್ಕನೇ ಕೆಲಸ, ಬೇರೆ ಇಡಬೇಕು ಐದನೇ ಕೆಲಸ. ತುಂಬಾ ಕೆಲಸಗಳಿವೆ. ಇದು ಒಂದು ಯಾವ ಕೆಲಸ ಇಂಪಾರ್ಟೆಂಟ್? ನಾನು ಹೊಲ ಕ್ಲೀನ್ ಮಾಡೋದು ಹೇಳ್ತೀನಿ, ಬರೀ ಗಿಡ ನೆಡ್ತಾ ಕೂತ್ಕೊಳ್ಳೋದಲ್ಲ, ಹೊಲ ಬಂದು ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ. ಪರಿಣಾಮ ಹೇಳೋದಲ್ಲ. ಒಬ್ಬ ಪೊಲಿಟಿಷಿಯನ್ ಎಲ್ಲರೂ ಪೊಲಿಟಿಷಿಯನ್ ಆಗಿ ಪ್ರಯತ್ನ ಪಡಿಸೋದು ಬೇಕು ಪೊಲಿಟಿಷಿಯನ್ಸ್. ಬಟ್ ಎಷ್ಟೊಂದು ಪ್ರಾಸೆಸ್ ಇದೆ ಅಂತ ಹೇಳಿದ್ರೆ ಅವರು ತುಂಬಾ ಚೆನ್ನಾಗಿ ಯುದ್ಧಕ್ಕೆ ಮುಂಚೆ ಎಲ್ಲವನ್ನೂ ರೆಡಿ ಮಾಡ್ತಾರೆ. ನನಗೇನಿಸುತ್ತೆ ನಾವೆಲ್ಲರೂ ಕರೆಕ್ಟ್ ದಾರಿಯಲ್ಲಿ ಸರಿ ದಾರಿಯಲ್ಲಿ ಮನೋವಾದವನ್ನು ಚೆನ್ನಾಗಿ ಬಾಬಾ ಸಾಹೇಬ್ ಮೂಲಕ ರಾಷ್ಟ್ರೀಯ ಸೇವೆ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಆಗ್ಬೇಕಾದ್ರೆ ಎಲೆಕ್ಷನ್ ಬಂದಿದ್ದಾನೆ ದಲಿತ ಮುಸಲ್ಮಾನರು ಕಾಂಗ್ರೆಸ್ ನಿಂತ್ಕೊಂಡು ನಿಂತಿರುವಂತ ದುರಂತದ ಪರಿಸ್ಥಿತಿ ಈಗ. ಕಾಂಗ್ರೆಸ್ ದಲಿತರನ್ನ ಒಂದು ಮುಸಲ್ಮಾನನ ಉದ್ಧಾರ ಮಾಡಕ್ಕೆ ಉಳ್ಕೊಂಡಿರ್ತಕ್ಕಂಥ ಪಕ್ಷ ಖಂಡಿತ ಅದು ಕೂಡ ಇದೆ. ಬ್ರಾಹ್ಮಣ ಬನಿಯಾಡಲು ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ. ಇಲ್ಲಿ ಕೂತಿರೋ ಕೆಲವು ಮುಸಲ್ಮಾನರು, ಇಲ್ಲಿ ಕೂತಿರೋ ಕೆಲವು ದಲಿತರು ಮಾತ್ರ ಅಂಬೇಡ್ಕರ್ವಾದಿ ರಾಜಕಾರಣದ ಬಗ್ಗೆ ಆಲೋಚನೆ ಮಾಡ್ತೀವಿ. ನಮ್ಮ ಇಡೀ ಸಮುದಾಯ, ದಲಿತ ಸಮುದಾಯ, ಇಡೀ ಮುಸ್ಲಿಂ ಸಮುದಾಯ ಬಿಜೆಪಿಯನ್ನ ನಾಶ ಮಾಡಕ್ಕೆ ಪುನಃ ಕಾಂಗ್ರೆಸ್ ಎದ್ದು ಬರುತ್ತೆ ಅಂತ ಕೈಗೊಂಡು ಎರಡೇ ಕಮ್ಯುನಿಟಿ ಇದೆ. ಬ್ರಾಹ್ಮಣರು ಗೊತ್ತಾಗಿದೆ ಕಾಂಗ್ರೆಸ್ ಮುಗಿದೋಗಿದೆ, ಸತ್ತೋಗಿದೆ. ಬನಿಯಾಗಳು ಗೊತ್ತಾಗಿದೆ, ಸತ್ತೋಗಿದೆ. ಅವರೇ ಸಾಯಿಸಿರೋದಲ್ಲ, ಅದೇ ಆತ್ಮಹತ್ಯೆ ಮಾಡೋಗಿದೆ. ಬಟ್ ಅದಕ್ಕೆ ಕೃತಕ ಉಸಿರಾಟ ಕೊಟ್ಟು ಇಲ್ಲ ನಾಳೆ ಎದ್ದು ಬಂದು ವಾಪಸ್ಸು ಈ ಮನೋವಾದ ಪಕ್ಷದ ವಿರುದ್ಧ ಎದ್ದು ನಿಲ್ಲುತ್ತೆ ಅಂತಕ್ಕಂಥ ಭ್ರಮೆ ಬರುತ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ. ಎರಡೇ ಬಾರಿಯಲ್ಲಿ ಕಾಂಗ್ರೆಸ್ ಬಗ್ಗೆ ಬರ್ತಾ ಇರೋದಿಲ್ಲ. ಇಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಬಂದ್ಬಿಟ್ರೆ ದಲಿತರು ಮತ್ತು ಮುಸಲ್ಮಾನರು ಉದ್ಧಾರ ಆಗ್ತಿದ್ದಾರೆ ಅಂತ ಮಾತಾಡ್ತಾ ಇರೋದು. ದಲಿತರು ಮತ್ತೆ ಮುಸಲ್ಮಾನ ಇನ್ಯಾರು ಮಾತಾಡ್ತಾರೆ. ಈಗ ಆಗಿರೋ ಪ್ರಾಬ್ಲಮ್ ಏನಂದ್ರೆ, ಈ ಮನುವಾದ ವ್ಯವಸ್ಥೆ ವಿರುದ್ಧ ಯುದ್ಧ ಮಾಡಬೇಕು ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಸಣ್ಣ ಪುಟ್ಟ ವೈವಿಧ್ಯಗಳಲ್ಲಿ, ಯಾಕೆಂದ್ರೆ ಬ್ರಾಹ್ಮಣರಲ್ಲಿ ವೈವಿಧ್ಯ ಇಲ್ವಾ? ನಮ್ಮಲ್ಲಿ ಸಣ್ಣ ಮನಸ್ತಾಪ ಬರ್ತದಂಗೆ ಅವನು ಬೇರೆ ಸಂಘ ಕಟ್ಟಬಹುದು, ಬೇರೆದೇ ಗುಂಪು ಆಗೋದು. ಎಲ್ಗೆ ಅಡ್ವಾನಿನ ನೆಲೆಕ್ಟ್ ಮಾಡೋದು ಇಡೀ RSS ಅವರು ಬಿಜೆಪಿ ನೀವು ಮಾಡಿ ನೆಗ್ಲೆಕ್ಟ್ ಮಾಡಿದ್ರೆ ಅವನೊಂದು ಸಂಘ ಕಟ್ಟಕ್ಕಾಗಲ್ಲ, ಅವ್ನಿಗಿರೋ ಅದಕ್ಕೆ ಪಕ್ಷ ಕಟ್ಟಕ್ಕಾಗಲ್ಲ, ಕಟ್ಟಕ್ಕಾಗಲ್ಲ. ಎಲ್ಗೆ ಅಡ್ವಾನಿ ಏನಿಲ್ಲ, ಇನ್ನೊಂದು ಪಕ್ಷ ಕಟ್ಬೋದ, ಇನ್ನೊಂದು ಸಂಘ ಕಟ್ಬೋದ, ಅದ ಕಟ್ಟಲ್ಲ. ಯಾಕಂದ್ರೆ ನಾನೇ ಮಾಡ್ಬೇಕಾದ ಕೆಲಸ ಮೋದಿನೇ ಮಾಡ್ತಾ ಇರುವಾಗ ನಾನು ಸುಮ್ಮನೆ ಇರ್ತೀನಿ ಅಂತ ಹೋಗ್ತೇನೆ. ನಾವು ಅವ್ರಿಗೆ ಯಾರು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ನಮ್ಮಲ್ಲಿ ಏನ್ ಪ್ರಾಬ್ಲಮ್, ನಾವು ನಾನೇ ಮಾಡಬೇಕು ಅಂತ. ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, OBC ಇರ್ಬೋದು, ಮನೋವಾದವನ್ನು ವಿರೋಧ ಮಾಡ್ತಕ್ಕಂಥವರೆಲ್ಲರೂ ಇಂಡಿವಿಜುವಲಿ ವಿ ಆರ್ ವೆರಿ ಸ್ಟ್ರಾಂಗ್. ವೆನ್ ವಿಲ್ ಕಮ್ ಟುಗೆದರ್ ವಿಲ್ ಬಿಕಮ್ ವೀಕ್. ಅವರು ಇಂಡಿವಿಜುವಲಿ ದೇ ಆರ್ ವೆರಿ ವೀಕ್. ಅವ್ರ ಜೊತೆ ಕಟ್ಟಿದಂಗೆ ಸ್ಟ್ರಾಂಗ್ ಆಗ. ಇಲ್ಲಿ ಕೂತಿರ್ತಕ್ಕಂಥವ್ರು, ಎದುರುಗಡೆ ಇರೋರು, ಇಲ್ಲಿರೋರು, ಆಚೆ ಕಾರ್ಯಕ್ರಮ ಬರೆದಿರೋರು, ಇಡೀ ರಾಜ್ಯ ತುಂಬಾ ದೇಶ ತುಂಬಾ ಚಳವಳಿ ಕಟ್ತಾ ಇರೋರು, ಒಬ್ಬೊಬ್ಬರು ಎಂತೆಂತ ಕೆಪಾಸಿಟಿ ಇದೆ ಅವ್ರಿಗೆ ಇದ್ರೆ ಬ್ರದರ್ ಹೇಳಿದಾಗೆ ಶಾಸಕಾಂಗ ಹೋಗ್ಲಿಕ್ಕೆ, ಕಾರ್ಯಕ್ಕೆ ಹೋಗಿ, ನ್ಯಾಯಕ್ಕೆ ಹೋಗಿ, ವಿಡಿಯೋವನ್ನ ರನ್ ಮಾಡಕ್ಕೆ ಇವರಿಗೆ ಮಹಾನ್ ತಾಕತ್ತಿದೆ. ಆದ್ರೆ ಗುಂಪು ಸೇರ್ಬಿಟ್ಟಿದಂಗೆ ಅಹಂಕಾರ, ಮನಸ್ತಾಪ, ಒಣಜಂಬ, ಸ್ವಾರ್ಥ ಇದರಿಂದ ಆಚೆ ಬರುತ್ತೆ. ನಾನು ವೈಯಕ್ತಿಕವಾಗಿ ಬುದ್ಧನನ್ನ ಅಥವಾ ಒಂದು ಬುದ್ಧನ ಸಂಘಟನೆ ಕಟ್ಟಿ ಉದ್ಧಾರ ಮಾಡಬೇಕು ಅಂತ ಹೋಗಿಲ್ಲ. ಬಹುಜನ ಚಳವಳಿಯ ಒಂದು ಭಾಗ 2 ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರ್ತಕ್ಕಂಥ ವಿಮೋಚನಾ ರಥದ 2 ದಾರಿಗಳು ಅಂದ್ರೆ ಅದು ಧರ್ಮ ಮತ್ತು ರಾಜಕಾರಣ. ಬಿಜೆಪಿ ಆಳ್ವಿಕೆ ಮಾಡ್ತಾ ಇರೋದು ಯಾವ ಹೆಸರಲ್ಲಿ? ಯಾವ ಹೆಸರಲ್ಲಿ? ಒಂದೇ ಒಂದು ವರ್ಡ್. ಯಾವ ಹೆಸರು ಆಳ್ವಿಕೆ ಮಾಡ್ತಾ ಇದೆ? ಧರ್ಮದ ಹೆಸರು ಆಳ್ವಿಕೆ ಮಾಡ್ತಾ ಇದೆ ಅಷ್ಟೇ. ಧರ್ಮಕ್ಕೂ ರಾಜಕಾರಣಕ್ಕೂ ಅವಿನಾಭಾವ ಸಂಬಂಧ ಇದೆ, ಅವಿನಾಭಾವ ಸಂಬಂಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಸಪರೇಟ್ ಎಲೆಕ್ಟ್ರೇಟ್ ಮೀಸಲಾತಿ ಕೊಡಿ ಅಂತ ಹೇಳಿದಾಗ ಗಾಂಧೀಜಿ ಮುಂದೆ ಇಟ್ಟದ್ದು ಏನನ್ನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ರಾಜಕೀಯ ಮೀಸಲಾತಿ. ಗಾಂಧೀಜಿಯವರು ಮುಂದೆ ಇಟ್ಟದೇನ? ಹಿಂದೂ ಧರ್ಮ ಒಳಗಾಗುತ್ತದೆ. ನೋಡಿ, ರಾಜಕಾರಣಕ್ಕೆ ತಂದು ಧರ್ಮವನ್ನು ಅವರು ತ್ಯಾಗ ಮಾಡುವಂತ ಕೆಲಸವನ್ನು ಮೊದಲಿಂದ ಮಾಡ್ತಿದ್ದಾರೆ. ದುರಂತ ಏನಂದ್ರೆ
ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಧಾರ್ಮಿಕ ಪ್ರಜ್ಞೆ ತುಂಬಾ ಚೆನ್ನಾಗಿದೆ. ಧರ್ಮ ವಿಚಾರ ಬರ್ತಿದ್ದಾಗ ನಾವು ಎಲ್ಲವನ್ನು ಮರೆತು ನಿಂತ್ಕೊಳ್ತೀವಿ. ರಾಜಕೀಯ ಪ್ರಜ್ಞೆ ಇಲ್ಲ, ಬೇಜಾರು ಮಾಡೋದು. ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಅಲ್ಪಸಂಖ್ಯಾತರಿಗೆ ಧಾರ್ಮಿಕ ಪ್ರಜ್ಞೆ ಇದೆ, ರಾಜಕೀಯ ಪ್ರಜ್ಞೆ ಇಲ್ಲ. ಇದ್ರೂ ಸಾಮುದಾಯಿಕವಾಗಿಲ್ಲ. ಇದ್ದಾರೆ ಮುಸಲ್ಮಾನ್ ಲೀಡರ್ಗಳೇ, ಕಡಿಮೆ ಲೀಡರ್ಗಳಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಮುಸ್ಲಿಂ ಲೀಡರ್ಗಳು ಸಿಕ್ಕಾಪಟ್ಟಿದ್ದಾರೆ. ಬಟ್ ಒಂದು ಸಾಮುದಾಯಿಕವಾಗಿ ಒಂದೇ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಸಾಮೂಹಿಕ ರಾಜಕೀಯ ಪ್ರಜ್ಞೆಯನ್ನ ಮುಸಲ್ಮಾನ್ ಬಾಂಧವರಲ್ಲಿ ಕಾಣಿಸಿದೆ. ಅದು ಬ್ರಾಹ್ಮಣರು ಚೆನ್ನಾಗಿ. ಇನ್ನು ಓಬಿಸಿಗಳು ಸಿಕ್ಕಾಪಟ್ಟೆ ಜನ ಇದೆ ಇಂಡಿಯಾದಲ್ಲಿ. ಅವರಿಗೆ ರಾಜಕೀಯ ಪ್ರಜ್ಞೆ ಇದೆ, ಧಾರ್ಮಿಕ ಪ್ರಜ್ಞೆ ಇಲ್ಲ. ಉಲ್ಟಾ ದುರಂತ ದಲಿತರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ, ಧಾರ್ಮಿಕ ಪ್ರಜ್ಞೆ. ಎರಡೂ ಸಿಕ್ಕಾಪಟ್ಟೆ ಲ್ಯಾಬ್ ಆಗಿದೆ. ಇಲ್ಲಿ ಆಗಬೇಕಾಗಿರೋದು ಯಾರೋ ಒಬ್ಬ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಲ್ಲಾ ಕೆಲಸಗಳಿಗೆ ಪೂರಕವಾಗಿರುತ್ತೆ. ಯಾರು ಭಾಷಣ ಮಾಡ್ತಾ ಇದ್ರೆ ನೀವು ಬರೀ ಭಾಷಣ ಮಾಡ್ತಾ ಇದ್ರೆ ಸರಿಯಾಗಿ ಬರ್ತದ? ಭಾಷಣ ಮಾಡೋದು ಬೇಡ್ರಿ. ಸೂರ್ಯ ಮೇಲೆ ಭಾಷಣ ಮಾಡ್ಕೊಂಡು ಜನರನ್ನ ಎಟ್ಟೋಡಿಸ್ತಾ ಇಲ್ಲ. ಯಾರು ಬರೀತಾರೋ ಬರೀ ಬರ್ಕೊಂಡು ಕೂತಿದ್ರೆ ಆಗುತ್ತಾ ಅಂತ. ಹೋರಾಟ ಮಾಡಿದ್ರೆ ಬರೀ ಹೋರಾಟ ಮಾಡಿದ್ರೆ ಆಗುತ್ತಾ? ರಾಜಕಾರಣ ಮಾಡಿದ್ರೆ ರಾಜಕಾರಣ ಮಾಡಿದ್ರೆ ಆಗುತ್ತಾ? ಧರ್ಮದ ಕೆಲಸ ಮಾಡಿದ್ರೆ ಧರ್ಮದ ಕೆಲಸ ಮಾಡಿದ್ರೆ ಆಗುತ್ತೆ. ಎಲ್ಲವೂ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು. ಎಲ್ಲವನ್ನೂ ಮಾಡಬೇಕಾದಾಗ ಒಬ್ಬರಿಗೊಬ್ಬರಿಗೆ ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇಂಟರ್ನಲ್ ಬಾಂಧವ್ಯ ಇರಬೇಕು, ಭ್ರಾತೃತ್ವ ಇರಬೇಕು, ಪ್ರೀತಿ ಇರಬೇಕು. ಅವರನ್ನು ಬಹಳ ನೀಟಾಗಿ ಕೆಲಸ ಮಾಡ್ತಾರೆ. ABVP ಅಂತ ಸಂಘಟನೆ ಇದೆ, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಮಾತ್ರ ಅಡ್ರೆಸ್ ಮಾಡ್ತಾರೆ, ಧರ್ಮ ಬಗ್ಗೆ ಮಾತಾಡೋದು. ಎಷ್ಟು ನೀಟಾಗಿ ಅಷ್ಟು ಮಾತ್ರ ಮಾತಾಡ್ತಾರೆ ಅಲ್ವಾ? ಸೊ RSS ಎನ್ನುವಂತ ಒಂದು ಮೇಜರ್ ಸಂಘಟನೆ ಛತ್ತೀಸ್ಗಢ ಬೇರೆ ಬೇರೆ ವಿಂಗ್ಗಳಲ್ಲಿ ಕೆಲಸ ಮಾಡತಕ್ಕಂಥ ಸಂಘಟನೆಗಳಿದೆ. ಒಂದು ಗಲಾಟೆ ಮಾಡಕ್ಕೆ ನಿಂತ್ಕೊಳ್ಳುತ್ತೆ, ಒಂದು ಇಂಟೆಲೆಕ್ಚುವಲ್ ಆಗಿ ನಿಂತ್ಕೊಳ್ತದೆ, ಇನ್ನೊಂದು ಹೋರಾಟ ಮಾಡಕ್ಕೆ ನಿಂತ್ಕೊಳ್ತದೆ, ಇನ್ನೊಂದು ರಾಜಕೀಯ ಪ್ರಜ್ಞೆ ಮೂಡಿಸುತ್ತೆ, ಇನ್ನೊಂದು ಸಾಮಾಜಿಕ ಪ್ರಜ್ಞೆ ಮೂಡಿಸುತ್ತೆ, ಇನ್ನೊಂದು ಸಾಂಸ್ಕೃತಿಕ ಪ್ರಜ್ಞೆ ಮೂಡಿಸುತ್ತೆ. ಬಟ್ ಅವೆಲ್ಲ ಅಜೆಂಡಾ ಏನು ಅಂದ್ರೆ ಒಂದೇ, ನಾವು ರಾಜಕೀಯವಾಗಿ ಟಾಪಲ್ಲಿ ಇರಬೇಕು, ನಮ್ಮ ಧರ್ಮ ಈ ದೇಶವನ್ನ ಆಗುತ್ತೆ. ಎಷ್ಟು ಚೆನ್ನಾಗಿ ಅವ್ರಿಗೆ ಧರ್ಮ ಮತ್ತು ರಾಜಕಾರಣದ ಕ್ಲಾರಿಟಿ ಇದೆ. ಯಾಕೆಂದ್ರೆ ಆಚೆ ಅವರು ವಿರೋಧಿಗಳ ತರ ಕಂಡ್ರು, ಆಚೆ ಅವರು ಒಬ್ಬೊಬ್ಬರಿಗೆ ಸಂಬಂಧ ಇಲ್ಲ ತರ ಕಂಡ್ರು, ಒಳಗಡೆ ಅವರು ಬಹಳ ಪ್ರೀತಿಯಿಂದ ಭ್ರಾತೃತ್ವದಿಂದ ಕುಳಿತುಕೊಳ್ತಾರೆ. ನಮ್ಮಲ್ಲಿ ಉಲ್ಟಾ, ಆಚೆ ಬಂದಾಗ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಮಾತಾಡ್ತೀವಿ, ಇಂಟರ್ನಲ್ಲಿ ಒಬ್ಬೊಬ್ಬರು ಬೆರೆಯುವುದಿಲ್ಲ. ಆಗಿದೆ ಸರ್. ನಮ್ಮ ಬೆಂಗಳೂರಲ್ಲಿ ವಾಟ್ ನೆಕ್ಸ್ಟ್ ಅಂತ ಬಂದಾಗ ನಾವು ಅವು ಏನು ಹೇಳಿದ್ರು ಎಕ್ಸಾಕ್ಟ್ ಆಪೋಸಿಟ್ ಆಗಿ ನಾವು ಮಾಡ್ಕೊತಾ ಇದ್ವಿ. ಬಾಬಾ ಸಾಹೇಬ್ ಆಗಲಿ, ಕಾಶಿನಾಥ್ ಸಾಹೇಬ್ ಆಗಲಿ, ಅದಕ್ಕೆ ನಾವು ಫೀಲ್ ಆಗ್ತದೆ. ರಿಸಲ್ಟ್ ಬರ್ಬೇಕು ಅಂತ ಏನೂ ರಿಸರ್ಚ್ ಮಾಡಬೇಕಾಗಿಲ್ಲ. ಈ ದೇಶದಲ್ಲಿ ನಾವು ಧಾರ್ಮಿಕವಾಗಿ, ರಾಜಕೀಯವಾಗಿ ಅಥವಾ ಈ ದೇಶದ ಪ್ರಬುದ್ಧ ಭಾರತ ಮಾಡಲಿಕ್ಕೆ ಹೊಸ ರಿಸರ್ಚೇ ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದಾದಾ ಸಾಹೇಬ್ ಕಾಶಿನಾಥ್ ಸಾಹೇಬರು ಯಾವ ಮಾರ್ಗವನ್ನು ಹಾಕಿದ್ರೆ ಇವರಿಬ್ಬರು ಒಂದು ಜಾತಿಗೋಸ್ಕರ ಹೋರಾಟ ಮಾಡಿದವರು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಈಗ DMS ಅಂತಕ್ಕಂಥದ್ದು ದಲಿತ ಮೈನಾರಿಟಿ ಸಂಘಟನೆ. ಇಲ್ಲಿ ಬರೀ ದಲಿತರು ಮತ್ತು ಮೈನಾರಿಟಿ ಸಮಸ್ಯೆ ಇಟ್ಕೊಂಡು ಇಡೀ ದೇಶದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಕೂತ್ಕೊಂಡು ಎರಡು ಕಮ್ಯುನಿಟಿ ಬಗ್ಗೆ ಮಾತಾಡಿದ್ರೆ ಇದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಬಹುದು. ಬಾಬಾ ಸಾಹೇಬ್ ಆಗಲಿ, ಕಾಶಿನಾಥ್ ಸಾಹೇಬ್ ಆಗಲಿ ಬರೀ ಒಂದು ಸಮುದಾಯ ಬಗ್ಗೆ ಮಾತಾಡ್ತಾ ಇಲ್ಲ, ಅವರು ಸಮುದಾಯದ ಬಗ್ಗೆ ಹೋರಾಟ ಮಾಡಿಲ್ಲ. ಇಡೀ ಭಾರತದ ಪ್ರಪಂಚ ಭಾರತ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು, ಭಾಷಣ ಮಾಡಿದ್ರು, ಬರವಣಿಗೆ ಮಾಡಿದ್ರು, ಹೋರಾಟ ಮಾಡಿದ್ರು, ದಾರಿನ ತೋರಿಸಿದ್ರು. ತಾವು ಅದೇ ಜಾಗದಲ್ಲಿ ನಡೆದ್ರು. ಮತ್ತೆ ಈಗ ನಾವು ಮಾಡಬೇಕಾಗಿರೋದು ಅದನ್ನೇ ಕಂಟಿನ್ಯೂ ಮಾಡಿ. ಸೊ ಈ ವೇದಿಕೆಯಲ್ಲಿ ಸುಮ್ಮನೆ ಒಂದು ವಿಚಾರ ಸಂಕಿರಣಕ್ಕೋಸ್ಕರ ಒಂದು ವಿಚಾರ ಸಂಕಿರಣ ಅಂದ್ರೆ ಅಟ್ಲೀಸ್ಟ್ ಇರ್ತಕ್ಕಂಥವರೆಲ್ಲ ಒಂದು ತಿಂಗಳು ಒಂದ್ಸಲ ಭೇಟಿಯಾಗುತ್ತೆ. ನಾವು ಒಂದು ಕಾರ್ಯಕ್ರಮಕ್ಕೆ ಮುಗಿದೋಡೋಣ, ಒಂದು ತಿಂಗಳು ಒಂದ್ಸಲ ಒಂದ್ ಕಡೆ ಕೂತ್ಕೊಳ್ಳೋಣ. ಅದಾದ್ರೆ ನಾವು ನಮ್ಮ ಒಳಗಡೆ ಒಂದು ನಿರಂತರತೆ ಇಲ್ಲ. ಎಚ್ಚರಾದಾಗ ರಾಮಪ್ಪಂತ ಎಲ್ಲ ಒಂದು ಕಡೆ ಸೇರ್ಕೊಂಡು ಪ್ರೋಗ್ರಾಮ್ ಮಾಡ್ಬೇಕಂತ ಸುಸ್ತ ಇರೋವಂತ ಮಲಗಿರ್ತೀವಿ. ರೈಟ್? ವೇದಿಕೆ ಮೇಲೆ ಜನಗಳಿಗೆ ಭಾಷಣ ಮಾಡಿ ನಾವು ಭಾಷಣ ಮಾಡ್ತೀವಿ, ಓದ್ಕೊಂಡು ಭಾಷಣ ಮಾಡ್ತೀವಿ, ಎದುರುಗಡೆ ಕೂತ್ಕೊಂಡು ಕೇಳ ಅಷ್ಟೇ ಆಗ ಟೀ ಕುಡಿದು ಊಟ ಮಾಡಿ ಹೋಗ್ಬಿಟ್ರೆ ಇನ್ನು ಪುನಃ ಇನ್ಯಾವುದಾರ ಒಂದು ಅಕೇಶನ್ಗೆ ನಾವು ಭೇಟಿ ಆಗ್ತೀವಿ. ಅವರು ಈ ಸಂವಿಧಾನವನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಎವ್ರಿ ಡೇ ಅವ್ರು ಭೇಟಿ ಆಗ್ತಾರೆ. 24/7 ಅವ್ರ ಕೆಲಸ ಮಾಡ್ತಾರೆ. ಮುಸಲ್ಮಾನರಿಗೆ ಆ ವಿಚಾರ ಕೊಟ್ಟು ಅವ್ರನ್ನ ಎಂಗೇಜ್ ಮಾಡಬೇಕು, ದಲಿತರಿಗೆ ಏನ್ ಕೊಟ್ಟು ಅವ್ರನ್ನ ಎಂಗೇಜ್ ಮಾಡಬೇಕು, OBCಗಳಿಗೆ ಏನ್ ಕೊಟ್ಟು ಎಂಗೇಜ್ ಮಾಡಬೇಕು ಅಂತ ಅವರು ಡೈಲಿ ಅವ್ರು ಪ್ಲಾನ್ ಮಾಡ್ತಾರೆ. ಅವ್ರು ಏನ್ ಕೊಡ್ತಾರೆ ವಿಚಾರ ಅದ್ರ ಬಗ್ಗೆ ಎತ್ಕೊಂಡು ನಾವು
ಮಾತಾಡ್ಬೇಕಾದ್ರೆ ಕಾಶಿರಾಮ್ ಸಾಹೇಬ್ ಹೇಳಿದ್ರು ಅಲ್ಲಿ ಲಿಮಿಟೆಡ್ ತಿಂಗಳು ನನಗೆ ಅದ್ರ ಬಗ್ಗೆ ಯಾವಾಗ ಪ್ರತಿದಿನ ಮೆಸೇಜ್ ವಿಷಯ ಕೊಡ್ತಾರೆ ಅವರು. ಸಿಡಿ ಬಿಟ್ಟು ಎಲ್ಲರೂ ವಿರೋಧ ಮಾಡೋರು ಪರವಾಗಿರೋರು ಎಲ್ಲರೂ ಸಿಡಿ ಬಗ್ಗೆ ಮಾತಾಡೋರು, ರೈತರು ಮಾತಾಡ್ಬಿಟ್ಟು ಹೋರಾಟಗಳನ್ನು ಮಾತಾಡ್ಬಿಟ್ಟು ನಾಳೆ ಇನ್ನೊಂದು ಅದಕ್ಕಿಂತ ಒಂದು ವಿಚಾರ ಮಾಡಿದ್ರೆ ನಾವು ಸಿಡಿ ಮಾಡ್ಬಿಟ್ಟು ಅವ್ರು ಕೂತ್ಕೊಂಡು ಪ್ಲಾನ್ ಮಾಡೋದೇನು ಅಂದ್ರೆ ಇವರು ಎಂಗೇಜ್ ಮಾಡೋದಕ್ಕೆ ಇವ್ರನ್ನ ಫ್ರೀ ಆಗಿ ಬಿಟ್ರೆ ಇವರು ಈ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ, ಶಾಸಕಾಂಗಕ್ಕೆ ಹೋಗೋದಕ್ಕೆ, ತಾರಾಗಿಗೆ ಹೋಗೋದಕ್ಕೆ, ನ್ಯಾಯಾಂಗಕ್ಕೆ ಹೋಗೋದಕ್ಕೆ, ಮೀಡಿಯಾವನ್ನು ಅಲುಗಾಡಿಸೋದಕ್ಕೆ, ಮೀಡಿಯಾವನ್ನು ಪೆಟ್ಟು ಕಳಿಸೋದಕ್ಕೆ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೋ. ಮೊದಲು ನಮಗೆ ಹೊಟ್ಟೆ ಸಿಗುತ್ತೆ ಸರ್. ಹಾಗಾಗಿ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕೆ ನಾವು ಎಂಗೇಜ್ ಮಾಡ್ತೀವಿ. ಬರೀ ಊಟ ತುಂಬಿಸ್ಕೊಳ್ಳೋಕೆ ಕಷ್ಟಪಡ್ಬೇಕು. ನಮ್ಮ ತಾತ ಮುತ್ತಾತಿದ್ರಲ್ಲ ನಮ್ಗಿಂತ ಬದುಕುತ್ತವರು, ಅವ್ರಿಗೆ ಬುದ್ಧಿರಲಿಲ್ಲ ಅನ್ಕೋಬೇಡಿ. ಬಟ್ ಪಾಪ ಅವ್ರ ಪ್ರಯಾರಿಟಿ ಏನಿತ್ತು ಹೊಟ್ಟೆ ತುಂಬಿಸ್ಕೊಳ್ಬೇಕು. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ರಿಂದ ಅವರು ಕೂಲಿ ಜೀತ ಮಾಡ್ಕೊಂಡು ಕೆಲಸಗಳು ಮಾಡ್ಕೊಂಡು ಅವ್ರಿಗೆ ಬೇರೆ ಬಗ್ಗೆ ಆಲೋಚನೆ ಮಾಡಕ್ ಆಗ್ತಿಲ್ಲ. ಅಂದಾಗ ಅವ್ರು ನೆಮ್ಮದಿಯಾಗಿದ್ರು. ಈಗ ಏನಾಗಿದೆ, ಹೊಟ್ಟೆಗೆ ನಮಗೆ ತೊಂದರೆ ಇಲ್ಲ, ಇಲ್ಲಿ ತುಂಬಿಸ್ಬೇಕಾಗ ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲಿ ವಿಚಾರ ಕೊಡ್ತಾ ಹೋಗ್ತಾರೆ. ಪ್ರತಿನಿತ್ಯ ಒಂದು ಕ್ರಿಯೇಟ್ ಮಾಡ್ತಾರೆ. ಅವರು ಕೇಳಿ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಾರೆ. RSS ನ ಒಳಗಡೆ ಗೊತ್ತಿರ್ತಕ್ಕಂಥ ಕೆಲವು ಸ್ನೇಹಿತರು ನಮ್ಗೆ ಹೇಳ್ತಾರೆ, ಅವರು ಎಷ್ಟು ಚೆನ್ನಾಗಿ ಕೇಳಿ ಮಾಡ್ತಾರೆ ಮಾಡ್ತಾರಂತೆ ಅಂದ್ರೆ ನಾಳೆ ಇಡೀ ಕರ್ನಾಟಕ ಏನ್ ಮಾತಾಡಬೇಕು ಅನ್ನೋದನ್ನ ಆ ಸಂಘದ ಕಚೇರಿ ಕುರಿತು ಮಾತಾಡ್ತಾರೆ. ಎಲ್ಲ ಮಾಡ್ಕೊಳ್ತೀವಿ ನಾವು. ಫೇಸ್ಬುಕ್, ವಾಟ್ಸಪ್, ಭಾಷಣ, ಜನ ಸಿಗ್ತಾರೆ ಮಾತಾಡೋದು, ಟಿವಿ, ಮನೆ, ಗಂಡ, ಹೆಂಡತಿ, ಮಕ್ಕಳೆಲ್ಲ ಒಂದೇ ಟಾಪಿಕ್ ಮಾತಾಡಿಸಿ ನಮ್ಮನ್ನ ಡೈವರ್ಟ್ ಮಾಡಿಸಕ್ಕೆ ಅವ್ರು. ಆಮೇಲೆ ಅವ್ರಿಗೆ ಅಂದ್ರೆ ದಲಿತ ಹೋರಾಟಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಮುಸ್ಲಿಮರ ಹೋರಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಯಾಕೆಂದ್ರೆ ಸುಮ್ಮನೆ ಇರ್ತಾರೆ ಏನೋ ಒಂದು ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗುತ್ತೆ, ಏನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ? ಏನ್ ಮಾಡ್ತೀವಿ ಸರ್? ಹೋರಾಟ, ಒಂದು ಹೋರಾಟ. ನಮ್ಮ ಸ್ಲೋಗನ್ ಏನು? ಬೇಕೇ ಬೇಕು ನ್ಯಾಯ, ಧಿಕ್ಕಾರ ಧಿಕ್ಕಾರ, ಇದು ಧಿಕ್ಕಾರ. ನಾನು ಮಾಡ್ತೀನಿ, ನಾನು ಅರವಯಸ್ ಮಾಡ್ಬಿಡಲ್ಲ, ಏಜೆಂಟ್ ನಾವು ಮಾಡ್ಬೇಡ ಬನ್ನಿ ನಮ್ಮ ತಂತ್ರಗಳು ಕೊಡ್ತಾರೆ ಅಂತ ಅಲ್ಲಿ ಹೊಂಟೀವಿ ಸರ್. ಅವ್ರ ಬೇಕೇ ಬೇಕು ನ್ಯಾಯ, ಅವ್ರ ಹತ್ರ ಹೊಂಟೀವಿ, ಅವ್ರು ಹೊಂಟೀವಿ 28 ಟೀಮ್ 28 ದಿನ ಧಿಕ್ಕಾರ ಹೋಗಿ ಮನೆ ಸರ್. ಮತ್ತೆ ಎದುರಿದಾಗ ಇನ್ನೊಂದು ಹೆಣ್ಮಗಳ ಅತ್ಯಾಚಾರ ಆಗುತ್ತೆ. ಅಲ್ಲಿ ತನಕ ಏನೂ ಸಮಸ್ಯೆ ಇಲ್ಲ ಅಂತ ಒಂದು ಕೊಲೆ ಆಗಿದೆ, ಒಂದು ಏನೇ ಆದ್ರೂ ಧಿಕ್ಕಾರ ಹೋಗಿ ಮನೆ ಸೇರ್ಕೊತೀವಿ. ಅವ್ರು ಹೇಳೋದಿಲ್ಲ RSS ಕಚೇರಿಯಲ್ಲಿ, ನಾಳೆ ಮೀಸಲಾತಿಯನ್ನ ತೆಗೆದಾಕಿದ್ರು ಇವ್ರು ಮಹಾ ಏನ್ ಮಾಡಕ್ ಸಾಧ್ಯ? ಏನ್ ಮಾಡ್ತಾರೆ ಇವರು? ಎಲ್ಲರೂ ಸೇರ್ಕೊಳ್ತಾರೆ. DC ಆಫೀಸು, ತಾಲೂಕು ಆಫೀಸು, ವಿಧಾನಸೌಧ, ಟೌನ್ ಹಾಲ್ ಹತ್ರ ಸೇರ್ಕೊಂಡು ಧಿಕ್ಕಾರ ಹೋಗಿ ಒಂದು ವಿಮಾನ ಮನೆಗೆ ಹೋಗಿ ಸಂವಿಧಾನವನ್ನೇ ಬದಲಾಯಿಸಿ ಇವ್ರು ಮಾಡೋದೇನೋ ಧಿಕ್ಕಾರ ಹೋಗ್ತಾರೆ, ಮನೆಗೆ ಹೋಗ್ತಿದ್ರು. ಬೇರೆಯ ಹೋರಾಟದ ಮಾರ್ಗವೇ ಗೊತ್ತಿಲ್ಲ ಅಂತ ಟೀಕೆ ಮಾಡ್ತಾರಲ್ಲ. ಕಾಶಿರಾಮ್ ಸಾಹೇಬ್ ಏನ್ ಮಾಡಿದ್ರು, ಅದನ್ನ ಉಲ್ಟಾ ಅವರು ಸ್ಟ್ರೈಕ್ ಮಾಡೋ ಮಾಡಿ, ಅವರು ಧಿಕ್ಕಾರ ಹೋಗ್ತಾರ ಮಾಡಿ. ಯಾಕೆಂದ್ರೆ ಅಧಿಕಾರದ ಚುಕ್ಕಾಣಿಯನ್ನು ಅವರು ಹಿಡ್ಕೊಂಡು, ಅಧಿಕಾರದ ಚುಕ್ಕಾಣಿಯನ್ನು ಸುಮ್ಮನೆ ಹಿಡ್ಕೊಳ್ಳಿಲ್ಲ. SCಗಳು, STಗಳು, OBCಗಳು, ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಮೂಲತಃ ಈ ದೇಶದ ಮೂಲ ನಿವಾಸಿಗಳು ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬರು ಬರೆದಿದ್ರು ಅದನ್ನ ದೇಶಕ್ಕೆ ಜಗತ್ತಿಗೆ ತಲುಪಿಸಿದಂತ ಮೊಟ್ಟ ಮೊದಲ ಅಂಬೇಡ್ಕರ್ ವಾದಿ ಕಾಶಿರಾಮ್ ಸಾಹೇಬ್. ಬಹುಜನ ಪದವನ್ನ ಇಡೀ ದೇಶಕ್ಕೆ ತಂದು ಮುಸಲ್ಮಾನರು ಬೇರೆ ಇಲ್ಲ, ಕ್ರೈಸ್ತರು ಬೇರೆ ಇಲ್ಲ, OBCಗಳು ಬೇರೆ ಇಲ್ಲ, SC/STಗಳು ಬೇರೆ ಇಲ್ಲ, ಬ್ರಾಹ್ಮಣರಿಂದ ಶತಶತಮಾನಗಳಿಂದಲೂ ಶೋಷಣೆಗೊಳಗಾದಂತ ಈ ಜನಗಳು ರಾಜಕೀಯ ಅಧಿಕಾರವನ್ನು ಪಡೆದುಕೊಂಡ್ರೆ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಭಾಷಣ ಮಾಡಲಿಲ್ಲ. ಪಕ್ಷ ಕಟ್ಟಿದ್ರು. ಮಾಯಾವತಿ ಮೇಡಮ್ ಅಂತ ಮುಖ್ಯಮಂತ್ರಿ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿ ಆದ್ರೆ ಮುಸಲ್ಮಾನರಿಗೆ ಎಷ್ಟು ಸೇಫ್ ಆಗಿರ್ತಾರೆ ಅನ್ನೋದನ್ನ ಮಾಯಾವತಿ ಮೇಡಮ್ ಅವರ ಆಡಳಿತದಲ್ಲಿ ತೋರಿಸ್ಕೊಂಡು ನೀವು ನೋಡಿದಿರಿ, ಗಮನಿಸಿದಿರಿ. ಒಬ್ಬ ದಲಿತ ಹೆಣ್ಣು ಏನೋ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಏನೋ ರಾಮಮಂದಿರದ ಬಗ್ಗೆ ತೀರ್ಪು ಕೊಡೋದು ಬರ್ತದೆ, ನೀವು ಗಮನಿಸ್ತೀರಿ. ಬೇರೆ ಎಲ್ಲ ಸ್ಟೇಟ್ ವಜೆ ಗಲಾಟೆ ಆಗುತ್ತದೆ. ಹೈಕೋರ್ಟ್ ಇದ್ದದ್ದು, ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದಲ್ಲಿ. ಬಟ್ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಮೇಡಮ್ ಅವರು ವಜೆ ಕೊಟ್ಟಿಲ್ಲ. ಯಾಕೆಂದ್ರೆ ಲಾ ಅಂಡ್ ಆರ್ಡರ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು. ನಾನು ಹೇಳೋದಂದ್ರೆ SCನೋ STನೋ OBCನೋ ಧಾರ್ಮಿಕ ಅಲ್ಪಸಂಖ್ಯಾತರು ಅಂಬೇಡ್ಕರ್ ವಾದದ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂತಹ ಅವಕಾಶ ಸಿಕ್ಕಿದಾಗ ಮಾತ್ರ ಈ ದೇಶದ ಕಮ್ಯುನಿಟಿಗಳು ನೆಮ್ಮದಿಯಾಗಿದ್ದಾರೆ. ಪಕ್ಷ ಬೇರೆ ಬೇರೆ ಇದ್ರು ಅಮೆರಿಕನ್ ಫೋರ್ಸ್ ಇರ್ತಕ್ಕಂಥ ಕಾಂಗ್ರೆಸ್, BJPನೋ ಅಲ್ವಾ ಕಮ್ಯುನಿಸ್ಟ್ ಪಾರ್ಟಿನೋ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ನಮ್ಮ ಜನಜೀವನ ಅಂತ ವ್ಯತ್ಯಾಸ ಆಗೋದಿಲ್ಲ. ನಾವು ಹೋರಾಟ ಮಾಡ್ಕೊಂಡೇ ಇರಬೇಕಾಗುತ್ತೆ.
ರಾಜಕೀಯ ಪ್ರಜ್ಞೆಯನ್ನ ಬೆಳೆಸ್ತಕ್ಕಂಥವ್ರು ರಾಜಕೀಯವಾಗಿ ಪ್ರಜ್ಞೆ ಬೆಳೆಸಿ, ಧಾರ್ಮಿಕ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ಎಲ್ಲಾ ರೀತಿಯ ಪ್ರಜ್ಞೆಯನ್ನು ಬೆಳೆಸೋದು. ಯಾವ ನೆಗ್ಲೆಕ್ಟ್ ಮಾಡಬೇಡಿ, ಯಾವ ಟೀಕೆ ಮಾಡಬೇಡಿ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಂಟರ್ನೆಲ್ಲ ಕೂತ್ಕೊಂಡು ಮಾತನಾಡುವಂತಹ ಒಂದು ಭ್ರಾತೃತ್ವ, ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡು ಗುರಿ ಒಂದೇ ಆಗಿರುವಾಗ ಈ ದೇಶವನ್ನು ಪ್ರಬುದ್ಧವಾಗಿ ಮಾಡಬೇಕು, ಎಲ್ಲರೂ ನಿಮ್ಮದೇ ಇರಬೇಕು, ಸಂವಿಧಾನವನ್ನು ಉಳಿಸಬೇಕು, ಇದು ಗುರಿ. ಬೇರೆ ಗುರಿ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದ್ರೆ ಮಾತ್ರ ಮುಸಲ್ಮಾನರು, ಕ್ರೈಸ್ತರು ನಿಮ್ಮದೇ ಇರುತ್ತೆ, ದಲಿತರು ನಿಮ್ಮದೇ ಇರುತ್ತೆ, ಓಬಿಸಿಗಳು ನಿಮ್ಮದೇ ಇರ್ತಾರೆ, ಎಲ್ಲ ಸಮುದಾಯದ ಮಹಿಳೆಯರು ನಿಮ್ಮದೇ ಇರ್ತಾರೆ. ಬಹಳ ಸಿಂಪಲ್ ಲಾಜಿಕ್. ಅದನ್ನ ಮುಗಿಸ್ಬೇಕು ಅಂತ ಹೇಳೋರು 24/7 ಕೆಲಸ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ವಿ? ಪಾರ್ಟ್ ಟೈಮ್ ಥಿಂಕರ್ಸ್, ಪಾರ್ಟ್ ಟೈಮ್ ಆಕ್ಟಿವಿಸ್ಟ್, ಸಮಯ ಸಿಕ್ಕಿದಾಗ ಹೋರಾಟ ಮಾಡ್ತೀವಿ, ಸಮಯ ಸಿಕ್ಕಿದಾಗ ಚಳವಳಿ ಬಗ್ಗೆ ಆಲೋಚನೆ ಮಾಡ್ತೀವಿ, ಫ್ರೀ ಆದಾಗ ಕೂತ್ಕೋತೀವಿ, ಫ್ರೀ ಆದಾಗ ಹಿಂಗೆ ಮಾತಾಡಕ್ ಬರ್ತೀವಿ. ಅವರು 24/7 ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಡಿಸ್ಟ್ರಾಯ್ ಮಾಡಬೇಕು ಅನ್ನೋಷ್ಟು ಸೀರಿಯಸ್ ಆಗಿರ್ಬೇಕಾದಾಗ ಸಂವಿಧಾನವನ್ನು ಉಳಿಸ್ಕೋಬೇಕು ಅಂತ ನಾವು ಇನ್ನೆಷ್ಟು ಸೀರಿಯಸ್ ಆಗಿರಬೇಕು, ಇನ್ನೆಷ್ಟು ನಿರಂತರವಾಗಿ ನಾವು ಕೆಲಸವನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿ ಬಂಧುಗಳೇ, ದಲಿತ ಮೈನಾರಿಟಿ ಸೇನೆ ಬಹಳ ಸಮಾಜಮುಖಿ ಕೆಲಸಗಳನ್ನ, ಹೋರಾಟ ಇರ್ಬೋದು, ಇತರ ವಿಚಾರ ಸಂಕಿರಣ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈ ದಲಿತ ಮೈನಾರಿಟಿ ಸೇನೆ ಮೂಲಕ ಅಟ್ಲೀಸ್ಟ್ ಕ್ರೈಸ್ತರು, ಮುಸಲ್ಮಾನರು, ಬೌದ್ಧರು ಅಲ್ವಾ, ಎಲ್ಲ ಮೈನಾರಿಟಿಗಳನ್ನು ಒಟ್ಟಿಗೆ ಸೇರಿಸ್ಬೋದು. ದಲಿತರು ಅಂದ್ರೆ ಬರೀ SC/ST ಮಾತ್ರ ಅಲ್ಲ, OBCಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಬೆಂಗಳೂರು ಅಂತ ನಗರದಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯುದ್ಧ ಮಾಡೋದು ಹೇಗೆ ಅದನ್ನ ಮಾತಾಡಿ. ಯುದ್ಧ ಅಂದ್ರೆ ಬ್ಲಡ್ ಶೆಡ್ ಲೆಸ್. ಬಾಬಾ ಸಾಹೇಬ್ ಹೇಳಿದ್ರು ಪ್ರಜಾಪ್ರಭುತ್ವ ಅಂದ್ರೆ ರಕ್ತ ರಹಿತ ಕ್ರಾಂತಿ. ಅವರು ನಮಗೆ ರಕ್ತ ಹೊಡಿತಾ ಇದ್ದಾರೆ, ರಕ್ತ ಬರ್ತಾ ಇದ್ದಾರೆ, ಮುಗಿಸ್ತಾ ಇದ್ದಾರೆ, ನಾವು ದಿನಕ್ಕೆ ಮುಗಿಸ್ತಾ ಇದ್ದಾರೆ. ಆ ತಂತ್ರಗಾರಿಕೆಯನ್ನು ನಮಗೆ ಅಂಬೇಡ್ಕರ್ ಅವರು, ಕಾಂಶೀರಾಮ್ ಸಾಹೇಬ್ ನಮಗೂ ಹೇಳ್ಕೊಟ್ಟಿದ್ದಾರೆ. ನಾವು ರಕ್ತರಹಿತ ಕ್ರಾಂತಿಯನ್ನ ಮಾಡೋದು ಹೇಗೆ ಅನ್ನೋದನ್ನ ಒಂದ್ ಕಡೆ ಕೂತು ಆಲೋಚನೆ ಮಾಡಿ ಆಕ್ಷನ್ ಹಿಡಿಯೋಣ. ಸಾಕು ಮಾತಾಡೋದು ಸಾಕು, ಚರ್ಚೆ ಮಾಡೋದು ಸಾಕು, ಎಲ್ಲ ಆಗಿದೆ, ಆಕ್ಷನ್ ಹಿಡಿಯೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಅದೊಂದು ಇಂಟೆಲೆಕ್ಚುವಲ್ ಆದಂತ ಆಕ್ಷನ್ ಆಗಿರಲಿ. ಅದೇ ನಾವು ಕಚ್ಚು ಕತ್ತಿ ತಗೊಂಡು ಗ್ರಂಥ ಹೋಗಬೇಕಾಗಿಲ್ಲ. ಅದು ಬಾಬಾ ಸಾಹೇಬ್ ಮಾರ್ಗನೂ ಅಲ್ಲ, ಅದು ಬುದ್ಧನ ಮಾರ್ಗನೂ ಅಲ್ಲ, ಅದು ಕಾಂಶೀರಾಮ್ ಸಾಹೇಬ್ ಮಾರ್ಗನೂ ಅಲ್ಲ. ಗನ್ನು ಕತ್ತಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ನಾವು ಇಂಟೆಲೆಕ್ಚುವಲ್ ಆಗಿ ನಾವು ಶುರು ಮಾಡಿದ್ರೆ ಅವ್ರಿಗೆ ಮನುವಾದ ಸತ್ತೋಗುತ್ತೆ. ಯಾಕೆಂದ್ರೆ ಸುಳ್ಳಿನ ಗೋಪುರದ ಮೇಲೆ ನಿಂತಿದೆ. ಒಂದು 100 ವರ್ಷ ಆಗಿರ್ಬೋದು RSS ಶುರುವಾಗಿ 1925 ಏನೋ 2020 100 ವರ್ಷ ಆಗಿರ್ಬೋದು. 100 ವರ್ಷದ ಈ ಸುಳ್ಳು ಗೋಪುರವನ್ನ ಡೆಸ್ಟ್ರಾಯ್ ಮಾಡಲಿಕ್ಕೆ ನಮ್ಗೆ 100 ವರ್ಷ ಬೇಕಾಗಿಲ್ಲ, 100 ವರ್ಷ. ಯಾಕೆ? ಅದು ಸುಳ್ಳಿನ ಗೋಪುರದ ಮೇಲೆ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸುಳ್ಳು ಸಿದ್ಧಾಂತದ ಸಂಘ, ಸತ್ಯದ ಸಿದ್ಧಾಂತವನ್ನು ಇಟ್ಕೊಂಡು 3 ವರ್ಷ ಮನಸ್ಸು ಮಾಡಿದ್ರು ಆ ಸಿದ್ಧಾಂತವನ್ನು ಡೆಸ್ಟ್ರಾಯ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಉಳಿಸಿಕೊಂಡು ಎಲ್ಲ ಸಮುದಾಯಗಳು ವಿದ್ಯೆ ಬದುಕಬಹುದು. ಆ ನಿಟ್ಟಿನಲ್ಲಿ ದಲಿತ ಮೈನಾರಿಟಿ ಕೆಲಸ ಮಾಡಿ ಅಂತ ಹೇಳ್ತಾ ನಮ್ಮ ಏನು ಕೆಲಸ ಮಾಡಬೇಕು ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಸುಳ್ಳು
ಸರ್, ಒಂದು ನಿಮಿಷ. ಓಕೆ